ಇವತ್ತು ನಾವು ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇರುವಂಥ ವ್ಯಕ್ತಿ ತುಂಬಾನೇ ಸ್ಪೆಷಲ್, ತುಂಬಾನೇ ಅಂತಂದ್ರೆ ತುಂಬಾನೇ ಸ್ಪೆಷಲ್. ಸೊ ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದು 10 ಬೆಡ್ನ ಫ್ರೀ ಆಗಿ ಯಾಕೆ ಸರ್ ನೀವು ಡಾಕ್ಟರ್ ಆಗಬೇಕು ಅಂತ ಅನ್ಸಿದ್ದು ಯಾಕೆ ಹಂಗೆ ಅಂತ? ನಂದು ಇರೋದೇ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಬಂದವರಿಗೆ ಒಳ್ಳೆ ಸೇವೆ ಕೊಡಬೇಕು, ಉಚಿತವಾಗಿ ಚಿಕಿತ್ಸೆ ಟ್ರೀಟ್ಮೆಂಟ್ ಕೊಡ್ಬೋದು. ಆಮೇಲೆ ಕಣ್ಣು ತಪಾಸಣೆಗಳಾಗಿರ್ಬೋದು, ಬೇರೆ ಏನೇ ಇದ್ರೂ ಕೂಡ ಒಂದು ಸೇವೆನ ಜನರಿಗೆ ಮುಟ್ಟಿಸ್ಬೇಕು. ದೇವರು ಸದಾ ಸಾಥ್ ಕೊಡ್ತಾ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಕ್ಸಸ್ ಅಂತ ನಮ್ಗೆ ಕೊಡ್ತಾನೇ ಇದ್ದಾನೆ. ಸಾಕಷ್ಟು ಜನ ಕೈ ಬಿಟ್ಟಿರ್ತಾರೆ, ಸಾಕಷ್ಟು ಜನ ಕೈ ಹಿಡಿದಿರ್ತಾರೆ. ಯಾಕೆ ನನ್ನ ಜೀವನ ಜೊತೆ ಹೀಗಾಯ್ತು ಅಂತ ಯಾವತ್ತೂ ಅನ್ಸಿದ್ಯಾ? ಒಂದೆರಡು ಸಲ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಕಷ್ಟ ಅನುಭವಿಸಿದ್ದೀನಿ, ಕಣ್ಣೀರು ಹಾಕಿದ್ದೀನಿ, ಒಬ್ಬನೇ ಮಾನಸಿಕವಾಗಿ ಒಬ್ಬನೇ ಕುಗ್ಗಿದ್ದೀನಿ. ಆತ್ಮವಿಶ್ವಾಸ ಬಲ ಇತ್ತು ಅಂತ ಹೇಳಿದ್ರೆ ಎಲ್ಲ ಮಾಡ್ಬೋದು. ಸೊ ಲಕ್ಷ್ಮೀಕಾಂತ್ ಬೇತ್ರಿ ಅವ್ರಿಗೆ ಯಾವ್ದಾದ್ರು ಪಕ್ಷದಿಂದ ಆಫರ್ ಬಂತ? ದೇವ್ರು ಯಾವುದಕ್ಕೂ ಕಮ್ಮಿ ಕೊಟ್ಟಿಲ್ಲ ಸರ್. ಅಧಿಕಾರ ಇಲ್ಲದೆ ಸಮಾಜ ಸೇವೆ ಮಾಡೋಕ್ಕಾಗಲ್ಲ. ಫಿಸಿಯೋಥೆರಪಿ ಅಂತ ಫೆಸಿಲಿಟಿ ಕೂಡ ಇಲ್ಲಿ ಬಿಜಾಪುರ ಸೋಲಾಪುರ ಬಿಟ್ಟರೆ ಎಲ್ಲಿಲ್ಲ ಇಂಡಿಯಲ್ಲಿ. ಹೌದು, ಅಂತ ಫೆಸಿಲಿಟಿ ಕೂಡ ನಾವು ಇಲ್ಲಿ ಅವೈಲೇಬಲ್ ಮಾಡಿದ್ದೀವಿ. ಯಾವುದೋ ಒಂದು ಪಕ್ಷಕ್ಕೆ ಬಂದ್ರು, ಯಾವುದೋ ಒಂದು ರಾಜಕೀಯ ಪಾರ್ಟಿಗೆ ಬಂದ್ರೆ ನಾವು ಸಮಾಜ ಸೇವೆ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ಬರುತ್ತಾ ಅಂತ? ಈಗ ನನಗೆ ಯಾವುದೂ ಪಕ್ಷನೇ ಇಲ್ಲ, ಆದ್ರೂ ಮಾಡ್ತಾ ಇದ್ದೀನಿ. ನಾನು ಸ್ಕೂಲ್ಗಳನ್ನ ಕಟ್ಸ್ಕೊಡ್ಬೋದು, ಅಂಗನವಾಡಿ ಕೇಂದ್ರಗಳನ್ನ ಕಟ್ಸ್ಕೊಡ್ಬೋದು. ಯಾಕೆ ಸರ್ಕಾರನೇ ಮಾಡ್ಬೇಕಾ? ಯಾವುದೇ ಫಂಕ್ಷನ್ ಕರೆದ್ರು ಕೂಡ ನಾನು ಬರಲ್ಲ ಅಂತ ಹೇಳಿಲ್ಲ ಸರ್. ಲಕ್ಷ್ಮೀಕಾಂತ್ ಮೇತ್ರಿ ಅವರಿಗೆ ತುಂಬಾ ಕಷ್ಟಕರ ಹಾದಿ, ಒಂದು ರೀತಿಯಾಗಿ ಕಲ್ಲು ಮುಳ್ಳಿನ ಹಾದಿ. ನಮಗೆ ನನ್ನ ಮೇಲೇನೆ ನನಗೆ ಅಪಾರವಾದ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ ಯಾರು ನಮ್ಮ ಅಪೋಸಿಷನ್ ಬರಲ್ಲ. ಹಾಯ್, ಹಲೋ, ನಮಸ್ಕಾರ. ಪಬ್ಲಿಕ್ ಪಂಚ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಇವತ್ತು ನಾವು ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇರುವಂಥ ವ್ಯಕ್ತಿ ತುಂಬಾನೇ ಸ್ಪೆಷಲ್, ತುಂಬಾನೇ ಅಂತಂದ್ರೆ ತುಂಬಾನೇ ಸ್ಪೆಷಲ್. ಸೊ ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಮೇಲಿರೋ ದೇವರು ಜೀವ ಕೊಟ್ಟರೆ ಕೆಳಗಿರೋ ದೇವರು ಜೀವವನ್ನು ಉಳಿಸ್ತಾರೆ ಅಂತಾರಲ್ಲ, ಅದೇ ಹಾದಿಯಲ್ಲಿ ಇರುವಂಥ ನಾಯಕರು. ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡುವ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಬಡವರಿಗೆ ಅಂತಂದರೆ ಮಿಡಿಯುವಂಥ ಜೀವ ಅದು. ಸೊ ಈ ರೀತಿಯಾದಂಥ ಸಮಾಜ ಸೇವೆ ಮೂಲಕ ತನ್ನದೇ ಆದಂಥ ಹಾದಿಯನ್ನು, ತನ್ನದೇ ಆದಂಥ ಒಂದಿಷ್ಟು ಹೆಸರನ್ನು ಬ್ರ್ಯಾಂಡ್ ಮಾಡಿಕೊಂಡಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಶ್ರೀ ಲಕ್ಷ್ಮೀಕಾಂತ್ ಮೇತ್ರಿ. ದ ಸ್ಪಂದನ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್, ಹಾಗೆ ಅದ್ರ ಜೊತೆಗೆ ಸೊ ಅಲ್ಲಿ ಹಾಸ್ಪಿಟಲ್ ಆರಂಭ ಆಗ್ತಿದ್ದ ಹಾಗೆ ಅವರ ಕನಸುಗಳು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ ಸರ್, ಯಾಕಂತಂದರೆ ಒಂದೊಂದು ಸರಿ ಭಾಳಷ್ಟು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ತೀವಿ ನಾವು, ಸಮಾಜ ಸೇವಕರನ್ನು, ಹಾಗೆ ರಾಜಕೀಯ ನಾಯಕರನ್ನು, ಭಾಳಷ್ಟು ನಾಯಕರನ್ನು ಪರಿಚಯ ಮಾಡಿಕೊಡ್ತೀವಿ. ಇವತ್ತು ಒಂದು ರೀತಿಯಾಗಿ ವೈದ್ಯರಾಗಿ ಅದರ ಜೊತೆಗೆ ಸಮಾಜ ಸೇವೆ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಅಂತಂದರೂ ಕೂಡ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡುವಂಥ ಲೆಕ್ಕಾಚಾರದಲ್ಲಿ ಇರುವಂಥ ಮನಸ್ಥಿತಿ ಅಂತ ನಾಯಕರು ಭಾಳಷ್ಟು ಕಮ್ಮಿ ಸರ್ ಸಿಗೋದು. ಹೇಗಿತ್ತು ಸರ್ ಆರಂಭಿಕ ಜೀವನ, ಏನು ಕತೆ ಹೇಗಿತ್ತು ಅಂತ? ನಾನು ಇಲ್ಲಿ ಬಂದು 2024ಕ್ಕೆ ಬಂದೆ ಸರ್. ನಾನು ಫಸ್ಟ್ ಗೌರ್ಮೆಂಟಲ್ಲಿದ್ದೆ, ಆಮೇಲೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಆಸ್ ಎ CEO ಆಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ತುಂಬ CEO ಕೆಲಸ ಮಾಡಬೇಕಾದ್ರೆ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೇನೆ ಆ ಗುಲ್ಬರ್ಗ ಹಾಸ್ಪಿಟ್ಲಲ್ಲಿ. ಸೊ ಆ ಜನ ಇನ್ನೂ ಕೂಡ ನಮ್ಮನ್ನು ನೆನೆಸ್ತಾರೆ, ಆ ಜೀವಗಳು ನೆನೆಸ್ತವೆ. ಎದಕ್ಕಪ್ಪ ಅಂತ ಹೇಳಿದ್ರೆ ನಾವು ಹೆಲ್ಪ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ದುಡ್ಡು ಅಂತ ಬರಲ್ಲ, ಹೆಲ್ಪ್ ಮಾಡಬೇಕು ಅಂತ ಮನಸ್ಥಿತಿ ಇದ್ದರೆ ನಾವು ಹೆಂಗೂ ಹೆಲ್ಪ್ ಮಾಡ್ಬೋದು. ದುಡ್ಡೇ ಅಂತ ಒಂದು ಹೆಲ್ಪ್ ಅಂತಲ್ಲ, ಬೇರೆ ಎಲ್ಲ ರೀತಿಯಿಂದಲೂ ಕೂಡ ಹೆಲ್ಪ್ ಮಾಡ್ಬೋದು. ಸೊ 2024 ಜೂನ್ 30ನೇ ತಾರೀಕು ನಮ್ಮ ಹಾಸ್ಪಿಟಲ್ನ ನಾವು ಇದನ್ನು ಓಪನಿಂಗ್ ಮಾಡಿದ್ವಿ. ಇನಾಗ್ರೇಷನ್ ಆಗುತ್ತೆ. ಇನಾಗ್ರೇಷನ್ ಆದಮೇಲೆ ಲೋಕಲ್ ಅಷ್ಟು ನಮಗೆ ಸಪೋರ್ಟ್ ಇರಲ್ಲ, ಆದರೂ ಕೂಡ ನಾವು ನಮ್ಮ ಒಂದು ಕಷ್ಟದ ದಾರಿ ಅನ್ಕೋಬಹುದು. ಆ ದಾರಿಯಲ್ಲಿ ನಾವು ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಂದು ಊರಿಗೆ ಕ್ಯಾಂಪ್ಗಳನ್ನ ಹಾಕಕ್ಕೆ ಶುರು ಮಾಡಿದ್ವಿ. ಸುಮಾರು 60 ಕ್ಯಾಂಪ್ಗಳನ್ನ ನಾವು ಫ್ರೀ ಹೆಲ್ತ್ ಕ್ಯಾಂಪ್ಗಳನ್ನ ಇಲ್ಲಿವರೆಗೂ ನಾವು ನಡೆಸ್ಕೊಟ್ಟಿದ್ದೀವಿ ಸರ್. ಸೊ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಜನಕ್ಕೆ ನಾವು ಹೋಗಿ ಟಚ್ ಆಗಿದ್ದೀವಿ. ಸೊ ಅಲ್ಲಿಂದ ಜನ ಬರಕ್ಕೆ ಶುರು ಮಾಡಿದ್ರು. ಯಾವಾಗ ಜನ ಬರಕ್ಕೆ ಶುರು ಮಾಡಿದ್ರು, ಇಲ್ಲಿ ಫಸ್ಟ್ ಹೆಸರು ಹಾಸ್ಪಿಟಲ್ದು ದುಡ್ಡು ತುಂಬ ಜಾಸ್ತಿ ತಗೋತಾರಂತ ಸ್ವಲ್ಪ ಇದು ಇತ್ತು. ಸೊ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಹಳ್ಳಿ ಜನಕ್ಕೆ
ನಮ್ಮ ರೈತರಿಗೆ, ನಮ್ಮ ಬಡ ಜನರಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿದಾಗ ಸೊ ಫೈನಾನ್ಷಿಯಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಫೈನಾನ್ಷಿಯಲ್ ಮಾಡಬೇಕು ಅಂತ ಹೇಳಿದ್ರೆ ಈ ಕಷ್ಟ ಕಾಲದಲ್ಲಿ ಬಂದಿರ್ತಾರೆ, ಬಿಲ್ ಎಷ್ಟೋ ಒಂದು 10,000 ಆಗಿರುತ್ತೆ. ಇಲ್ಲ ಸರ್ ನನ್ನ ಹತ್ರ 5,000 ಇದೆ, 5,000 ಕೊಡ್ತೀನಿ, ಅಷ್ಟೇ ಕೊಟ್ಟು ಹೋಗಪ್ಪ ಸಾಕು. ಸೊ ಈ ರೀತಿ ನಾವು ಪ್ರತಿಯೊಬ್ಬರಿಗೂ ಕೂಡ ಕೈ ಹಿಡಿದು ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅದು ಜನರಿಗೆ ಮುಡ್ತು ಮನಸ್ಸಿಗೆ. ಸೊ ಇಲ್ಲಿ ಯಾರೋ ಒಬ್ಬ ಒಳ್ಳೆ ಮನುಷ್ಯ ಬಡವ್ರಿಗೂ ಹಿಡಿತಾನೆ, ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಜನರ ಮನಸ್ಸಿಗೆ ಮುಟ್ಟಿತು. ಮುಟ್ಟಿದ ತಕ್ಷಣ ಪೇಷಂಟ್ಸ್ ಕೂಡ ಜಾಸ್ತಿ ಆಗಿದಾವೆ ಸರ್. ಹಾಸ್ಪಿಟಲ್ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಈಗ. ಸೊ ಜನ ಬರ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ. ಆಮೇಲೆ ನೈಟ್ ಸರ್ವಿಸು 24/7 ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಅದು ಕೂಡ ಜನರಿಗೆ ತುಂಬ ಇಷ್ಟ ಆಗಿದೆ. ಯಾವಾಗ ಹೋದ್ರು ರೆಸ್ಪಾಂಡ್ ಮಾಡ್ತಾರೆ ಡಾಕ್ಟ್ರು, 24 hours ಅವೈಲೇಬಲ್ ಇರ್ತಾರೆ ಡಾಕ್ಟ್ರು ಅನ್ನೋ ಒಂದು ಜನರಿಗೆ ಮುಟ್ಟಿದೆ ಸರ್. ಸೊ ಇಲ್ಲಿಂದ ನಾನು ಕೇಳೋದಷ್ಟೇ, ಇಲ್ಲಿಂದ ಮಿರಾಜು, ಸೊಲಾಪುರ, ಬಿಜಾಪುರ ನೀವು ಹೋದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ಸೊ ನಾವು ರಿಯಾಲಿಟಿನ ನೋಡ್ಕೊಂಡು ಬಂದಿರೋದು. ನಾನು ಆ್ಯಸ್ ಅ ಡಾಕ್ಟರ್ ಆಗಿ, ಆ್ಯಸ್ ಅ ಅಡ್ಮಿನಿಸ್ಟ್ರೇಟಿವ್ ಆಗಿ ನಾನು ರಿಯಾಲಿಟಿನ ನೋಡ್ಕೊಂಡು ಬಂದಿದ್ದೀನಿ. ಸುಮಾರು ಸಿಟಿಗಳನ್ನು ಸುತ್ತಾಡಿದ್ದೀನಿ. ಸೊ ಆ ರಿಯಾಲಿಟಿಗಳನ್ನ ನೋಡಿದ್ದೀನಿ, ಎಷ್ಟು ಪ್ರಾಫಿಟ್ ಇರುತ್ತೆ ಈ ಮೆಡಿಕಲ್ ಫೀಲ್ಡಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಎಲ್ಲ ಡಾಕ್ಟರ್ಗಳಿಗೂ ಕೂಡ ಎಲ್ಲರಿಗೂ ಕೇಳೋದು ಒಂದೇ, ಸೊ ಸ್ವಲ್ಪ ಪ್ರಾಫಿಟ್ನ ಮಾರ್ಜಿನ್ ನೀವು ಸೈಡಿಗೆ ಇಟ್ಬಿಟ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ. ಬಹಳಷ್ಟು ಬಡವರು ಬದುಕ್ತಾರೆ. ಹೌದು. ಸೊ ಅದನ್ನ ಯಾರು ಮಾಡ್ತಾರೆ, ಕೆಲವರು ಮಾಡಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸರ್, ಒಂದು ಕಡೆ ಎಜುಕೇಶನ್, ಒಂದು ಕಡೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸಿಕ್ಕಾಬಡೆ ಬಿಸಿನೆಸ್ ಆಗೋಗ್ಬಿಟ್ಟಿದೆ. ಹೆಂಗಾದ್ರೂ ಮಾಡಿ ದುಡ್ಡು ಮಾಡಬೇಕು, ಬಡವರ ಹತ್ರ ದುಡ್ಡು ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಏನಪ್ಪಾ ಇದು, ಸ್ವಲ್ಪರೂ ಕೂಡ ಕರುಣೆ ಇಲ್ವಾ ಇವರಿಗೆಲ್ಲ ಅನ್ನುವಂಥ ಮನಸ್ಥಿತಿ. ಯಾಕೆಂದ್ರೆ ಸಹಜವಾಗಿ ಆ ಮಾತುಗಳು ಹೊರಗೆ ಬರುತ್ತೆ. ಬಡವರು ಆ ಕೊಡುವಂಥ ಹಣ ಇದೆಲ್ಲ ಸರ್, ಸಿಕ್ಕಾಬಡೆ ಅದೆಷ್ಟೋ ಕೆಲಸಗಳನ್ನು ಮಾಡಿ, ಅದೆಷ್ಟೋ ರಾತ್ರಿ ದಿನಗಳು ಹಗಲತ್ತು ಕೆಲಸಗಳನ್ನು ಮಾಡಿಕೊಂಡು ಎಲ್ಲಪ್ಪ ಇವತ್ತು ಹಾಸ್ಪಿಟಲ್ ಕಟ್ಟಬೇಕು ಅಂತಂದಾಗ ಕಣ್ಣೀರು ಬರುತ್ತೆ ಸರ್ ಅವರಿಗೆ. ಸರ್ 4-5 ಕುರಿಗಳನ್ನ ಮಾರಿ ತಂದು ದುಡ್ಡು ಕಟ್ಟಿದ್ದಾರೆ. ನಾವು ಎಷ್ಟು ನೋಡಿದೀವಿ ಅಂತೆಲ್ಲ ಎಕ್ಸಾಂಪಲ್ಗಳನ್ನ. ನಾನೊಂದು ಇನಿಷಿಯೇಟಿವ್ ಹೇಳ್ತೀನಿ, ಎಲ್ಲ ಈ ಸರ್ಕಾರಕ್ಕೂ ಹೇಳ್ತೀನಿ, ಒಂದು ಇನಿಷಿಯೇಟಿವ್, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದು 10 ಬೆಡ್ನ ಫ್ರೀ ಆಗಿ ಇಡಿಸ್ಬಿಡಿ. ಯಾರೇ ಬಡವ ಜನರು ಬರಲಿ, ಇದನ್ನ ನೀವು ಫ್ರೀ ಆಗಿ ಮಾಡಬೇಕು. ಟ್ಯಾಕ್ಸ್ ಅಂತ ತಗೊಳ್ಳಲ್ಲ, ಹಾಸ್ಪಿಟಲ್ಗಳಿಗೆ ಟ್ಯಾಕ್ಸ್ ಇರಲ್ಲ, ಮೆಡಿಕಲ್ಗಳೆಲ್ಲ GST ಇರುತ್ತೆ. ಸೊ ಟ್ಯಾಕ್ಸ್ ನೀವು ತಗೊಳ್ಳಲ್ಲ ಅಂತ ತಿಳಿಸಿ ಅಟ್ಲೀಸ್ಟ್ ಒಂದು 10 ಬೆಡ್ ಫ್ರೀ ಆಗಿ ಇಟ್ಬಿಟ್ರೆ ಜನ ಯಾರೇ ಬರಲಿ, 100 ಪೇಷಂಟ್ ಅವ್ರು ಅಡ್ಮಿಟ್ ಮಾಡಿದ್ರೆ ಅಂದ್ರೆ 10 ಪೇಷಂಟ್ ಫ್ರೀ ಆಗಿ ನೋಡಿರ್ಬೇಕು. ಅದ್ರಾಗ ಅವಾಗೇನಾಗುತ್ತೆ, ಆ ಮನಸ್ಥಿತಿ ಬರಬೇಕಲ್ಲ ಸರ್, ಎಲ್ರಿಗೂ ಬರಬೇಕು ಸರ್. ಅದಕ್ಕೆ ಯಾರೋ ಒಬ್ರು ಇನಿಷಿಯೇಟಿವ್ ಮಾಡಬೇಕು. ಹೌದು, ಯಾರೋ ಒಬ್ರು ಆರಂಭ ಮಾಡಬೇಕು. ಸರ್ ಈಗ ಯಾಕೆ ಸರ್ ನೀವು ಡಾಕ್ಟರ್ ಆಗಬೇಕು ಅಂತ ಅನ್ಸಿದ್ದು ಯಾಕೆ ನಿಮಗೆ ಅಂತ? ಇಲ್ಲ ಸರ್, ಅದು ಅನ್ಫಾರ್ಚುನೇಟ್ಲಿ ಡಾಕ್ಟರ್ ಆಗಿರೋದು. ಡಾಕ್ಟರ್ ಆಗ್ಬೇಕಂತ ಇರಲಿಲ್ಲ ಫಸ್ಟಿಗೆ. ಪೊಲೀಸ್ ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಲೈಫಲ್ಲಿ. ಪೊಲೀಸ್ ಆಫೀಸರ್ ಆದರೆ ಜನರಿಗೆ ಸೇವೆ ಮಾಡ್ಬೋದು, ಒಳ್ಳೆ ಸರ್ವಿಸ್ ಕೊಡ್ಬೋದು, ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾನು ಸರಿಪಡಿಸ್ಬೋದು ಅನ್ನೋ ಒಂದು ಮನಸ್ಸು ತುಂಬ ಇತ್ತು. ತುಂಬ ಅಂದರೆ ತುಂಬ ಮನಸ್ಸಿತ್ತು. ಸೊ ನಮ್ಮ ತಂದೆ ತಾಯಿ ಬದಲಾಗಿದ್ದು ನಮ್ಮ ಪಿ ಯು ಮುಗಿದ್ಮೇಲೆ ನಮ್ಮ ತಾಯಿಯವರು ಅದಕ್ಕೆ ಇದು ಕೊಡ್ಲಿಲ್ಲ ಸರ್, ಆಸ್ಪದ ಕೊಡ್ಲಿಲ್ಲ. ಬೇಡ ಪೊಲೀಸ್ ಒಬ್ಬನೇ ಮಗ ನೀನು, ಬೇಡ ಅದೆಲ್ಲ ಹಗಲ ರಾತ್ರಿ ಎಲ್ಲ ಡ್ಯೂಟಿ ಇರುತ್ತೆ, ಬೇಡ, ಚೆನ್ನಾಗಿ ಆಸ್ತಿ ಇದೆ, ಎಲ್ಲ ಇದೆ, ಆರಾಮಾಗಿದ್ಬಿಡು, ಡಾಕ್ಟರ್ ಕಲ್ಕೊಂಡು ಆರಾಮ್ ಪೇಷಂಟ್ ಸರ್ವಿಸ್ ಮಾಡೋ, ಅದರಲ್ಲೂ ಸರ್ವಿಸ್ ಕೊಡ್ಬೋದಲ್ಲ ಡಾಕ್ಟರ್ ಆದ್ಮೇಲೆ, ಅದರಲ್ಲೂ ಕೂಡ ಸಮಾಜ ಸೇವೆ ಮಾಡ್ಬೋದು ನೀನು, ಅದನ್ನೇ ಯಾಕೆ ಸಮಾಜ ಸೇವೆ ಅಂತ ತಿಳ್ಕೊತೀಯ ಅಂತ ಹೇಳ್ಬಿಟ್ಟು ನಮ್ಮ ತಾಯಿಯವರು ಒಂದು ಒತ್ತಾಸೆಯ ಮೇರೆಗೆ ನಾನು ಡಾಕ್ಟರ್ ಆದೆ ಸರ್. ಡಾಕ್ಟರ್ ಆದ್ರಿ. ಆ ಡಾಕ್ಟರ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಜರ್ನಿ ಹೇಗಿತ್ತು ಸರ್? ನಾವು ಸ್ವಲ್ಪ ಏನಂತಾರೆ, ಈ ಶೈಕ್ಷಣಿಕ ಇದರಲ್ಲಿ ಸ್ವಲ್ಪ ಹಿನ್ನಡೆ, ಮತ್ತೆ ಆಧ್ಯಾತ್ಮಿಕ ಮತ್ತು ಈ ಜನರ ಸಂಪರ್ಕದಲ್ಲಿ ತುಂಬಾ ಮುನ್ನಡೆ ಇದ್ವಿ. ಅಂದ್ರೆ ಪ್ರತಿ ಜನರಿಗೆ ಹೆಂಗ್ ಹಚ್ಕೋಬೇಕು, ಜನರ ಜೊತೆ ಹೆಂಗ್ ಬೆರಿಬೇಕು, ಈ ಸೊಸೈಟಿನ ಹೇಗೆ ನಾವು ನೋಡ್ಬೇಕು, ಕಾಣಬೇಕು ಅನ್ನೋದು ತುಂಬಾ ಅಂದ್ರೆ ತುಂಬಾ ನಾಲೆಜ್ ಇತ್ತು ಅವಾಗ. ನನಗೆ ಆಧ್ಯಾತ್ಮಿಕ ಕಡೆ ನಾಲೆಜ್ ತುಂಬಾ ಜಾಸ್ತಿ ಇತ್ತು ಸರ್ ಅವಾಗ. ಸೊ ನಾನು ಏನಂತ ಹೇಳ್ತಾರೆ, ಈ ವೈದ್ಯಕೀಯ ರಂಗಕ್ಕೆ ಬರಬೇಕಾದ್ರೆ ಈ ಶೈಕ್ಷಣಿಕ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಈ BAMS ಅನ್ನೋದು ಆಯುರ್ವೇದಿಕ್ ತುಂಬಾ ಡಿಫಿಕಲ್ಟ್ ಟಾಸ್ಕ್. ನಾವು ಪಾಸ್ ಮಾಡಿದ್ದು ತುಂಬಾ ಕಷ್ಟಗಳಾಯ್ತು ಸರ್ ಅವಾಗೆಲ್ಲ. ಕಾಲೇಜ್ ಮುಗಿಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಬಟ್ ನನ್ಗೆ ಈ ಇಂಜೆಕ್ಷನ್ ಹಿಡ್ಕೊಂಡು ಪೇಷಂಟ್ ಇಂಜೆಕ್ಷನ್ ಮಾಡೋದು, ಟ್ರೀಟ್ಮೆಂಟ್ ಕೊಡೋದು, ಇದರಲ್ಲಿ ಸುಲಭದ ಕೆಲಸ ಆಗಿರಲಿಲ್ಲ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಸರ್. ಆಮೇಲೆ ಅದನ್ನ ಮಾಡಬೇಕು ಅಂತ ನನಗೆ ಇಷ್ಟನೇ ಇರಲಿಲ್ಲ. ನಂದು ಇರೋದೇ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಇರಬೇಕು. ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಇದ್ರೆ ಮಾತ್ರ ನೀವು ಸಮಾಜ ಸೇವೆ ಮಾಡಕ್ಕೆ ಸಾಧ್ಯ. ಸೊ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಇರಬೇಕು ಅಂತ ನಾನು ಏನು ಮಾಡಿದೆ, ಆಫ್ಟರ್ ಕಂಪ್ಲೀಷನ್ ಆಫ್ ದಿ BAMS
ನಾನು ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಒಂದು ಅಡ್ಮಿನಿಸ್ಟ್ರೇಟಿವ್ ಕೋರ್ಸ್ ಮಾಡಿದೆ ಸರ್. ಓಕೆ. ಆ ಅಡ್ಮಿನಿಸ್ಟ್ರೇಟಿವ್ ಕೋರ್ಸ್ ಮಾಡೋದ್ರಿಂದ ನಾವು ಹಾಸ್ಪಿಟಲ್ನ ನಾವು ಕಂಟ್ರೋಲ್ ಮಾಡ್ಬೋದು, ಹಾಸ್ಪಿಟಲ್ನ ಹೇಗೆ ನಡೆಸಬೇಕು ಅಂತ ಕಲಿಸ್ಕೊಡ್ತಾರೆ ಅದರಲ್ಲಿ. ಹೌದು. ಸೊ ಈಗ ನಾನು ಮಾಡ್ತಿರೋದು ಕೂಡ ಅದನ್ನೇ. ನಾನು ಇಲ್ಲಿ ಯಾವುದು ಟ್ರೀಟ್ಮೆಂಟ್ ಕೊಡಲ್ಲ, ನಾನು ನಡೆಸ್ತಿರೋದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟಿವ್ ಅಷ್ಟೇ. ಅಂದರೆ ಬಂದವರಿಗೆ ಒಳ್ಳೆ ಸೇವೆ ಕೊಡಬೇಕು, ಉಚಿತವಾಗಿ ಚಿಕಿತ್ಸೆ ಟ್ರೀಟ್ಮೆಂಟ್ಗಳು ಕೊಡ್ಬೋದು, ಆಮೇಲೆ ಕಣ್ಣು ತಪಾಸಣೆಗಳಾಗಿರ್ಬೋದು, ಬೇರೆ ಏನೇ ಇದ್ರೂ ಕೂಡ ಒಂದು ಸೇವೆನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ಒಂದೇ ಒಂದು ಹಂಬಲ. ಅದನ್ನ ಈಗ ನಾವು ಸಕಾರಾತ್ಮಕವಾಗಿ ಮಾಡ್ಕೊಂತ ಹೇಳ್ತೀವಿ ಸರ್. ಈಗ ಲಕ್ಷ್ಮೀಕಾಂತ್ ಮೇತ್ರಿ ಅವರು ಎಲ್ಲಿ, ಅವರು ಏನ್ ಕತೆ, ಮೂಲತಃ ಅವರ ಹಿನ್ನೆಲೆ ಏನು, ಸೊ ಹೇಗೆ ಬಂದರು, ಅವರ ಬೆಳೆದ ಹಾದಿ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನಿಸ್ತಾ ಹೋದರೆ, ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ಶ್ರೀ ಚೆನ್ನಪ್ಪ ಮೇತ್ರಿ ಮತ್ತು ರಾಜಶ್ರೀ ಮೇತ್ರಿ ಅಂತ ಹೇಳ್ಬಿಟ್ಟು ಸರ್. ನಾವು ಇದೇ ಇಂಡಿ ತಾಲೂಕಿನ ಪಡ್ನೂರು ಗ್ರಾಮದವರು. ಓಕೆ. ನಮ್ಮ ತಾತನವರು ವಿಠೋಬಾ ಮೇತ್ರಿ ಅಂತ ಹೇಳ್ಬಿಟ್ಟು, ಅವ್ರದ್ದು 4ನೇ ಪುತ್ರ ನಮ್ಮ ತಂದೆ ತಾಯಿ. ಅವರಿಗೆ ನಾನು ಒಬ್ಬನೇ ಸುಪುತ್ರ. ಸೊ ನಮ್ಮ ಆಸ್ತಿ ಗೀಸ್ತಿ ಎಲ್ಲ ಊರಲ್ಲೇ ಇದೆ ಸರ್. ಇಲ್ಲಿ ಇಂಡಿಯಲ್ಲಿ ಆಸ್ತಿ ಎಲ್ಲ ಇಲ್ಲ, ಊರಲ್ಲಿ ಆಸ್ತಿ ಚಿರಾಸ್ತಿ ಇದೆ. ತಂದೆ ತಾಯಿ ಆಸ್ತಿ ನೋಡ್ಕೊಳ್ತಾರೆ. ಹೊಲದಲ್ಲಿ ಕಬ್ಬು, ತೊಗರಿ ಇವೆಲ್ಲ ಬೆಳಿತಿದ್ವಿ. ಸೊ ಒಬ್ಬನೇ ಮಗ ಇರೋದ್ರಿಂದ ಸ್ವಲ್ಪ ಲಾಡ್ಲಿ ಪ್ರೀತಿಯಿಂದ ಬೆಳೆಸಿದ. ಒಬ್ಬರೇ ಮಗ ಸರ್, ಒಬ್ಳು ತಂಗಿ. ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಾರೆ ಸರ್. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡ್ ಇಲ್ಲೇ ಏಂಜಲ್ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅಲ್ಲಿ ಇದ್ವಿ ಸರ್. ಕನ್ನಡ ಮೀಡಿಯಂ ಅಲ್ಲಿ ಕಲ್ತ್ವಿ. ಆಮೇಲೆ ಅವಾಗ 4th ಸ್ಟ್ಯಾಂಡರ್ಡ್ ಆದ್ಮೇಲೆ ನಮ್ಮ ದೊಡ್ಡಮ್ಮ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಇದ್ರು ಸರ್, ಶೋಭಾ ಮೇತ್ರಿ ಅಂತ ಹೇಳ್ಬಿಟ್ಟು. ಸೊ ಅವರು ಇದ್ದಾಗ ಅವ್ರ ಪೀರಿಯಡ್ ಅಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ತಗೊಂಬಂದ್ರು ಇಲ್ಲಿ ಇದಕ್ಕೆ ಮರಗೂರಕ್ಕೆ. ಸೊ 5th ಸ್ಟ್ಯಾಂಡರ್ಡ್ ನಾವು ಅಲ್ಲಿ ಅಡ್ಮಿಷನ್ ತಗೊಂಡ್ವಿ. ಅಲ್ಲಿಂದ 5th 6th 7th 8th 9th 10th ವರೆಗೂ ಅಲ್ಲಿ ಮುಗೀತು. ಆಮೇಲೆ PUC ಬಂದ್ಬಿಟ್ಟು ಈ ಮರಗೂರು ಸ್ಕೂಲ್ ಅಂತ ಹೇಳಿದ್ದು ನಿಮ್ಗೆ ಫಸ್ಟ್ ಆರಂಭಿಕ ಫಸ್ಟ್ ಮೊರಾರ್ಜಿ ದೇಸಾಯಿ ಸ್ಟಾರ್ಟ್ ಆಗಿದ್ದೆ ನಮ್ಮಿಂದ ಸರ್. ನಿಮ್ಮಿಂದನೇ? ಸೊ ಅವಾಗ ಬಿಲ್ಡಿಂಗ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಸರ್. ಊರಲ್ಲಿ ಒಬ್ರು ಗೌಡ್ರ ಮನೇಲಿ ಇದ್ವಿ. ಅದು ಇಷ್ಟು ಕಷ್ಟದ ಜೀವನ, ಅದು ಕೇಳಬಾರ್ದು ಸರ್. ಆ ಜೀವನದಲ್ಲಿ ಕೂಡ ನಾವೆಲ್ಲ ಪ್ರಯಾಣ ಮುಗಿಸ್ಕೊಂಡು ಬಂದು PUC ಮುಗಿಸಿದ್ವಿ. ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅಲ್ಲಿ ಹಾರ್ಡ್ಲಿ 50% ಮಾರ್ಕ್ಸ್ ತಗೊಂಡು ಪಾಸ್ ಆದೆ. ಯಾಕಂದ್ರೆ ನಾವು ಮೊದಲೇ ಹೇಳಿದ್ವಿ ನಿಮಗೆ, ನಾವು ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ತುಂಬಾ ಹಿನ್ನಡೆ, ಜಾಸ್ತಿ ಅಷ್ಟು ಇದು ಇರಲಿಲ್ಲ ಸರ್. ಇಂಟೆಲಿಜೆಂಟ್ ಹೇಳ್ತಾರಲ್ಲ, ಆ ಥರ ಇರಲಿಲ್ಲ. ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಶಾಣೆ ಇರ್ಲಿಲ್ಲ ನಾವು ಅಟ್ಟು ಅನ್ನಂಗೆ. ಶಾಣೆ ಇರ್ಲಿಲ್ಲ, ದಡ್ಡ ಮಂದಿ ಅಂತ ಹೇಳ್ತಾರೆ, ನಾವು ದಡ್ಡರು. ಬಟ್ ಏನೋ ನಮ್ಮ ಜೀವನಕ್ಕೆ ನಾವು ಮಾಡೋ ಕೆಲಸಗಳಿಗೆ, ಒಳ್ಳೆ ಕಾರ್ಯಗಳಿಗೆ ದೇವರು ಸದಾ ಸಾಥ್ ಕೊಡ್ತಾ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಕ್ಸಸ್ ಅನ್ನ ನಮ್ಗೆ ಕೊಡ್ತಾನೇ ಇದ್ದಾನೆ. ಕೊಡ್ತಾ ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕಾಯ್ತು ಸರ್. ಇವಾಗ ತಲುಪಿದೆ. ಸೊ ಆ ಕಷ್ಟದ ಹಾದಿಯಲ್ಲಿ ಸಾಕಷ್ಟು ಜನ ಕೈ ಬಿಟ್ಟಿರ್ತಾರೆ, ಸಾಕಷ್ಟು ಜನ ಕೈ ಹಿಡಿದಿರ್ತಾರೆ. ಸೊ ಅವತ್ತು ಅನ್ಸಿದ್ಯಾ, ಯಾಕಾದ್ರೆ ನಾನು ಮಾಡ್ಬಿಟ್ಟಪ್ಪ, ಈ ಹಾಸ್ಪಿಟಲ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು, ಯಾಕೆ ಹಿಂಗೆ ನನ್ನ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ, ಯಾಕೆ ನನ್ನ ಜೀವನ ಜೊತೆ ಹೀಗಾಯ್ತು ಅಂತ ಯಾವತ್ತೂ ಅನ್ಸಿದ್ಯಾ? ತುಂಬಾ ಸಲ ಅನ್ಸಿದೆ ಸರ್. 1-2 ಸಲ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅಂತ ಕಷ್ಟ ದಿನಗಳಿದ್ದು. ಯಾಕಪ್ಪ ಡಿಗ್ರಿ ಮಾಡಿದೆ, ಪಾಸ್ ಆಗ್ತಿಲ್ಲ, ಕಲಿಯಕ್ಕಾಗ್ತಿಲ್ಲ, ಯಾಕಪ್ಪ ಈ ನೌಕರಿ ಮಾಡಿದೆ, ನೌಕರಿಯಲ್ಲಿ ಕಿರಿಕಿರಿ, ಅಂದ್ರೆ ಅಧಿಕಾರಿಗಳ ಕಿರಿಕಿರಿ. ಈಗ ನಮ್ದು ಹೆಂಗೆ ಅಂದ್ರೆ ಸರ್ ಕಾನ್ಸೆಪ್ಟ್, ನಾನು ಒಬ್ಬನೇ ಇರಬೇಕು, ಜನಸೇವೆ ಮಾಡಬೇಕು, ನಮ್ಮನ್ನು ಯಾರು ಅಡ್ಡಿ ಆತಂಕಗಳನ್ನ ಪಡಿಸಬಾರ್ದು. ಹೌದು, ನಮ್ಮ ಹಾದಿಗೆ ಯಾರು ಬರಬಾರ್ದು. ನಾವು ಆ ರೀತಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ತುಂಬಾ ರೀತಿಯಲ್ಲಿ ನಮ್ಮನ್ನ ತೊಂದರೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ತೊಂದರೆಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡಿದ್ದೀವಿ. ಪಾಸಿಟಿವ್ ಆಗಿ ತಗೊಂಡಿದ್ದಕ್ಕೆ ಮಾತ್ರ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಯ್ತು. ಪಾಸಿಟಿವ್ ಆಗಿ ತಗೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಉಳಿತಿದ್ವಿ, ಇನ್ನು ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಇನ್ನೊಂದೇನಂದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ನಿಜ, ಧೈರ್ಯ ಮಾಡಬೇಕು ಸರಿ. ಈಗ ನಾವು ಏನೂ ಇಲ್ಲಿ ಹಾಳು ಮಾಡ್ತಾ ಇಲ್ಲ, ವಿ ಆರ್ ಡೂಯಿಂಗ್ ಫಾರ್ ಗುಡ್ ಕಾಸ್. ನಾವು ಏನಾದ್ರು ಹಾಳು ಮಾಡ್ತಿದೀವಿ, ಜೂಜಾಟ ಆಡ್ತಿದೀವಿ, ಚಟ ಮಾಡ್ತಿದೀವಿ, ಬೇರೆ ಮಾಡ್ತಿದೀವಿ, ಹಾಳು ಮಾಡ್ತಿದ್ವಿ ದುಡ್ಡು ಅಂತ ಹೇಳಿದ್ರೆ ನಾವು ಅದನ್ನ ಒಪ್ಕೋಬಹುದು. ನಾವಿಲ್ಲಿ ಒಂದು ಗುಡ್ ಫಾರ್ ಕಾಸ್, ಜನರ ಒಂದು ಒಳ್ಳೆ ಇದಕ್ಕೋಸ್ಕರ, ಟ್ರೀಟ್ಮೆಂಟ್ಗೋಸ್ಕರ, ಒಳ್ಳೆ ಇದಕ್ಕೋಸ್ಕರ ವಿ ಆರ್ ಇನ್ವೆಸ್ಟಿಂಗ್ ದ ಮನಿ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಸೋಷಿಯಲ್ ವೆಲ್ಫೇರ್ ಫಾರ್ ದಿ ಸೊಸೈಟಿ. ಸೊ ಅಂಥ ಇದರಲ್ಲಿ ಈ ಒಂದು ಆರಂಭಿಕ ಘಟ್ಟದಲ್ಲಿ ತುಂಬಾ ತಾಪತ್ರಯಗಳು, ತೊಂದರೆಗಳು ಬರ್ತವೆ, ತುಂಬಾ ಟಾರ್ಚರ್ಗಳು ಮಾಡ್ತಾರೆ, ತುಂಬಾ ಎಲ್ಲಾ ಸಮಸ್ಯೆಗಳು ನಾನು ಅನುಭವಿಸಿದ್ದೀನಿ ಸರ್. ಎದುರಿಸಿ ಬಂದಿದ್ದೀರಾ? ತುಂಬಾ ಕಷ್ಟಗಳು ಅನುಭವಿಸಿದ್ದೀನಿ, ಕಣ್ಣೀರು ಹಾಕಿದ್ದೀನಿ, ಒಬ್ಬನೇ ಮಾನಸಿಕವಾಗಿ ಒಬ್ಬನೇ ತುಂಬಾ ಕುಗ್ಗಿದ್ದೀನಿ. ಸೊ ಇದೆಲ್ಲದಕ್ಕೂ ನಮಗೆ ಸಾಥಾಗಿ ನನ್ನ ಜೊತೆ ಪ್ರತಿಯೊಂದು ಕ್ಷಣದಲ್ಲೂ ನಿಂತವಳು ನನ್ನ ಹೆಂಡತಿ. ಯಾವುದೇ ವಿಷಯ ಇರಲಿ, ಏನೇ ಇರಲಿ ಕೂಡ ಧೈರ್ಯ ಏನಿರಬೇಕು ನಿನಗೆ, ನೀನು ಮಾಡೇ ಮಾಡ್ತೀಯ. ಧೈರ್ಯ ತುಂಬಿದವಳು ಅವಳೊಬ್ಳು. ತಂದೆ ತಾಯಿ ಫುಲ್ ಬ್ಯಾಕ್ ಸಪೋರ್ಟ್ ಆಗಿ ತಂದೆ ತಾಯಿ ನಿಂತ್ಕೊಂಡಿದ್ದಾರೆ. ಅವ್ರು ಇವತ್ತಿನವರೆಗೂ ಸರ್ ಯಾವುದನ್ನು ಕೇಳೋದಿಲ್ಲ ನನಗೆ.
ನಮ್ಮ ತಂದೆ ತಾಯಿ ಎಷ್ಟು ದುಡಿತೀಯ, ದುಡ್ಡು ಎಲ್ಲಿದೆ, ಎಲ್ಲಿಂದ ದುಡ್ಡು ತರ್ತೀಯ, ಏನ್ ಮಾಡ್ತಿದೀಯ, ಏನಿಲ್ಲ, ಏನು ಒಂದು ಶಬ್ದನೂ ಕೇಳಲ್ಲ ಸರ್. ಬೇರೆಯವರಲ್ಲಿ ಬೇರೆ ಕಡೆ ಆದ್ರೆ ಸ್ವಲ್ಪ ನಿಮ್ಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಹಂಗೆ ಹಿಂಗೆ ಅಂತ. ಬಟ್ ನಮ್ಮಲ್ಲಿ ರಿಸ್ಟ್ರಿಕ್ಷನ್ಸ್ ಯಾವುದು ಇರಲಿಲ್ಲ. ಸೊ ಎಲ್ಲ ಕೂಡ ಸುಸೂತ್ರವಾಗಿ ಅವರು ಬಿಟ್ಬಿಡ್ತಾರೆ, ನೀನು ಮಾಡ್ಕೊಳಪ್ಪ ನಿನ್ನ ಕೆಲಸ, ನಿನ್ಗೆ ಯಾವುದು ಡಿಸ್ಟರ್ಬೆನ್ಸ್ ಮಾಡಲ್ಲ ನಾವು ಅಂತ ಹೇಳ್ಬಿಟ್ಟು. ಅಂದ್ರೆ ಕುಟುಂಬ, ಮನೆಯವರು, ತಂದೆ ತಾಯಿ, ಹೆಂಡತಿ ಬೆನ್ನೆಲುಬಾಗಿ ನಿಂತು ಮಾಡೇ ಮಾಡ್ತೀರಾ ನೀವು, ನಿಮ್ಮ ಹತ್ರ ಛಲ ಇದೆ, ಆ ಧೈರ್ಯ ಇದೆ ಅನ್ನುವಂಥ ವಿಶ್ವಾಸವನ್ನು ತುಂಬಿದ ಮೇಲೆ ನಾವು ಎಂಥ ಹಾದಿನೇ ಇದ್ರೂ ಕೂಡ, ಎಂಥ ಕಷ್ಟದ ಹಾದಿ ಇದ್ರೂ ಕೂಡ ನಮ್ಮ ಬೆನ್ನೆಲುಬು ಆಗಿ ನಿಂತಹ ಸಂದರ್ಭದಲ್ಲಿ ಅದು ಏನೇ ಆಗಲಿ ಸರ್, ಪರ್ವತ ಕೂಡ ಹತ್ತು ಬಿಡ್ತೀವಿ. ಸರ್ 100%. ಆದ್ರೆ ಮನೆಯವರೇ ಒಂದ್ ಕಡೆ ಸಪೋರ್ಟ್ ಕೊಡ್ಲಿಲ್ಲ ಅಂತಂದಾಗ ಎಂಥ ವ್ಯಕ್ತಿಯು ಕೂಡ ಕುಗ್ಗಿ ಹೋಗ್ಬಿಡ್ತಾರೆ, ಆತ್ಮವಿಶ್ವಾಸ ಹೋಗ್ಬಿಡುತ್ತೆ ಸರ್. ಎಸ್, ಆತ್ಮವಿಶ್ವಾಸ ಕುಗ್ಗಿತ್ತು ಅಂತ ಹೇಳಿದ್ರೆ ನೀವೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಜೀವನ. ಆತ್ಮವಿಶ್ವಾಸ ಬಲ ಇತ್ತು ಅಂತ ಹೇಳಿದ್ರೆ ಎಲ್ಲ ಮಾಡ್ಬೋದು ಸರ್. ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದಾಗ ನಮಗೆ ಇಷ್ಟು ಹಡಲ್ಸ್ಗಳು, ತುಂಬಾ ಜನ ಇಲ್ಲೇ ಮಾತಾಡಿದ್ದಾರೆ. ಈಗ 2 ವರ್ಷ ಕಂಪ್ಲೀಟ್ ಆಯ್ತು, ಮೊನ್ನೆ ಜೂನ್ 30ಕ್ಕೆ. ಓಕೆ, ಈಗ ಜನ ರೆಸ್ಪಾನ್ಸ್ ಹೇಳ್ತಾರೆ. ಈಗ ಇಲ್ಲ, ನಾವು ಅನ್ಕೊಂಡಿದ್ವಿ ಇವನೇ ನಡೆಸ್ತಾನೆ, ಹಾಸ್ಪಿಟಲ್ ಕ್ಲೋಸ್ ಮಧ್ಯದಲ್ಲಿ ಓಡೋಗ್ತಾರೆ, ಸುಮ್ನೆ ಟೈಮ್ ಪಾಸ್ ಬಂದ, ನೀನು ಏನ್ ನಡೆಸ್ತಾನೆ, ನಡ್ಸಕ್ಕಾಗಲ್ಲ ಇನ್ ಕಡೆಯಿಂದ. ಈಗೆಲ್ಲ ಮಾತಾಡ್ಕೊಳ್ತಿದ್ವಿ, ನೀನ್ ನೋಡಿದ್ರೆ ಅಚೀವ್ಮೆಂಟ್ ಮಾಡಿದ್ಯಪ್ಪ, 2 ವರ್ಷ ಮುಗೀತು ಅಂತ ಜನ ಈಗ ಅವ್ರು ತಾವಾಗೆ ಹೇಳ್ತಾರೆ. ಕಾಯ್ಬೇಕು ಸರ್, ತಾಳ್ಮೆ ಬೇಕು ಮನುಷ್ಯನಿಗೆ, ತಾಳ್ಮೆ. ಸಕ್ಸಸ್ ಬೇಕು ಅಂತ ಹೇಳಿದ್ರೆ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಸರ್. ಸೊ ಇವಾಗ ಒಂದು ಕ್ಷಣದಲ್ಲಿ ಹಿಂಗ್ ಮಾಡ್ಬಿಡ್ತೀವಿ, ಒಂದೇ ಕ್ಷಣದಲ್ಲಿ ಆಗುತ್ತೆ ಅಂತಂದ್ರೆ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ತಾಳ್ಮೆ ಮನುಷ್ಯನಿಗೆ ಎಷ್ಟು ಮುಖ್ಯನೋ ಸಕ್ಸಸ್ಸು ಕೂಡ ಅಷ್ಟೇ ಮುಖ್ಯ. ಎಸ್ ಸರ್. ಸೊ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದೀರಾ, ಸಾಕಷ್ಟು ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಆದರೆ ಗುರುತಿಸ್ಕೊಳ್ಳೋದು ಒಂದಿಷ್ಟು ಬಹಳ ಕಡಿಮೆ. ಯಾಕಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಅಂದಾಗ ಅಧಿಕಾರ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಒಂದಿಷ್ಟು ಅಧಿಕಾರ ಅಂತ ಅಂದಾಗ ರಾಜಕೀಯ ಪಕ್ಷಕ್ಕೆ ಬರಲೇಬೇಕು, ರಾಜಕೀಯ ನಾಯಕರನ್ನ ಭೇಟಿ ಆಗಬೇಕು, ಆ ಪಕ್ಷಕ್ಕೆ ಹೋಗ್ಬೇಕಾ, ಈ ಪಕ್ಷಕ್ಕೆ ಹೋಗ್ಬೇಕಾ. ಸೊ ಲಕ್ಷ್ಮೀಕಾಂತ್ ಬೇತ್ರಿ ಅವ್ರಿಗೆ ಯಾವುದಾದ್ರೂ ಪಕ್ಷದಿಂದ ಆಫರ್ ಬಂತಾ? ಇಲ್ಲ ಸರ್, ರಾಜಕೀಯ ನಮ್ಮ ಮೊದಲಿಂದನೂ ರಾಜಕೀಯ ಮಾಡಬೇಕು ಅಂತ ತಲೆಯಲ್ಲಿದೆ. ರಾಜಕೀಯ ಮಾಡಬೇಕು ಅಂದ್ರೆ ಜನಸೇವೆ ಮಾಡಬೇಕು ಅಂತ ಹೇಳಿಕ್ಕೆ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಮನಸ್ಸು ಹತ್ತಿರುತ್ತೆ ಅಷ್ಟೇ. ರಾಜಕೀಯ ಅಲ್ಲದಕ್ಕೆ ನಮಗೆ ಊಟಕ್ಕೆ ಕಮ್ಮಿ ಇಲ್ಲ, ಇರಕ್ಕೆ ಕಮ್ಮಿ ಇಲ್ಲ. ದೇವ್ರು ಸಾಕಷ್ಟು ಆಸ್ತಿ ಕೊಟ್ಟಿದ್ದಾನೆ, ಎಲ್ಲಾನು ಇದೆ. ದೇವ್ರು ಯಾವುದಕ್ಕೂ ಕಮ್ಮಿ ಕೊಟ್ಟಿಲ್ಲ ಸರ್ ನಮಗೆ. ಸೊ ನಮ್ಮ ತಾತಂದಿರು ಅಷ್ಟೆಲ್ಲ ಗಳಿಸಿಟ್ಟು ಹೋಗಿದ್ದಾರೆ. ಈಗ ಸಮಾಜ ಸೇವೆ ಅಂತ ಬಂದಾಗ ಅಧಿಕಾರ ಇಲ್ಲದೆ ಸಮಾಜ ಸೇವೆ ಮಾಡೋಕ್ಕಾಗಲ್ಲ. ಸೊ ಯಾವ ನಾಯಕನನ್ನ ನೋಡಿ ರಾಜಕೀಯ ಮಾಡಬೇಕು ಅಂತ ಅನಿಸ್ತಾ ಇದೆ? ಯಾರು ನಿಮ್ಮ ರಾಜಕೀಯ ಗುರು ಅಂತಂದಾಗ? ರಾಜಕೀಯ ಗುರು ಅಂತ ಇಲ್ಲಿವರೆಗೂ ನಾನು ಯಾರನ್ನು ಗುರುತಿಸಿಲ್ಲ ಸರ್. ನಾ ಯಾರ ಜೊತೆನೂ ಕೂಡ ಅಷ್ಟು ಇದಿಲ್ಲ. ಈಗ ಯಶವಂತರೇಗೌಡ ಪಾಟೀಲ್ ಅಂತ ಏನಿದ್ದಾರೆ ನಮ್ಮ ಇಂಡಿ ಮತಕ್ಷೇತ್ರದ MLA ಅವರು. ಸೊ ಅವರು ಈಗ ನಮ್ಮ ಊರನವರು. ಫಸ್ಟ್ ನಾವು ಅವರೆಲ್ಲ ಸಣ್ಣವರಿಂದ ನೋಡ್ತೀವಿ, ನಾವೆಲ್ಲ ದೊಡ್ಡಪ್ಪ ಅಂತಾನೆ ಕರಿತೀವಿ ಅವರನ್ನ. ಸೊ ಅವರು 3 ಪೀರಿಯಡ್ ಆಯ್ತು. ಈಗ ಅವ್ರದೊಂದು ಸಿದ್ಧಾಂತ ಶಾಸಕರಾಗಿ ಸಿದ್ಧಾಂತ ಜನಸೇವೆ ತುಂಬಾ ಎಲ್ಲ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಇಂಡಿಗೆ ಬಂದಿರೋದೇ 2 ವರ್ಷ ಆಯ್ತು ಅಷ್ಟೇ. ಅದಕ್ಕಿಂತ ಮುಂಚೆ ನಾವು ಇಲ್ಲೇ ಇಲ್ಲ. ನಾವು ಎಜುಕೇಶನ್ ಅಂತ ಹೊರಗಡೆನೆ ಇದ್ದೀವಿ. ಸೊ ಈ ನಮ್ಮ ರಾಜಕೀಯದಲ್ಲಿ ನಮ್ಮ ಫ್ಯಾಮಿಲಿ ಕೂಡ ರಾಜಕೀಯದಲ್ಲಿ ಭಾಗಿಯಿತ್ತು. ಯಾಕಂದ್ರೆ ನಮ್ಮ ದೊಡ್ಡಮ್ಮ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ಇದ್ರು. ಸೊ ರಾಜಕೀಯದಲ್ಲಿ ಗುರ್ಸ್ಕೊಂಡವ್ರು ನಾವೆಲ್ಲ. ನಮ್ಮ ದೊಡ್ಡಮ್ಮದೆಲ್ಲ ಜನತಾದಳದಿಂದ ಗುರ್ಸ್ಕೊಂಡವ್ರು ಸರ್ ಅವಾಗ. ಸೊ ನಾವು ಯಾವುದೇ ಪಾರ್ಟಿ ಅಂತ ಇರಲಿಲ್ಲ. ಲಾಸ್ಟ್ ಇಯರ್ ಎಲೆಕ್ಷನ್ ಅಲ್ಲಿ ಕೂಡ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ವಿ. ಸೊ MLA ಅವರು ಎಲೆಕ್ಷನ್ಗೆ ಸಪೋರ್ಟ್ ಮಾಡಿದ್ವಿ ಕಾಂಗ್ರೆಸ್ಗೆ. ಸೊ ಈ ರಾಜಕೀಯ ಅಂತ ಬಂದಾಗ ನಮ್ಮನ್ನ ಗುರುತಿಸಿ ಯಾರು ನಮ್ಮನ್ನು ಕರ್ಕೊಂಡು ಹೋಗ್ತಾರೋ ನಾವು ಅವ್ರ ಬೆನ್ನ ಹತ್ತಬೇಕು ಅಂತ ನಮ್ದೊಂದು ಇಚ್ಛೆ. ಈಗ ನಮ್ಮನ್ನ ಗುರುತಿಸ್ದೇನೆ ನಮ್ಮನ್ನ ತುಳಿದ್ರೆ ಆ ಪಕ್ಷಕ್ಕೆ ಹೋದ್ರೆ ನಮ್ ಬೆಳವಣಿಗೆ ಆಗೋದಿಲ್ಲ, ಯಾವುದಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಮ್ಮನ್ನ ಪಕ್ಷ ಗುರುತಿಸ್ಬೇಕು. ಡಾಕ್ಟರ್ ಲಕ್ಷ್ಮೀಕಾಂತ್ ಇಲ್ಲಿ ಬಂದ, ಹಾಸ್ಪಿಟಲ್ ತಗೊಂಡ, ನಡೆಸ್ತಾ ಇದ್ದಾನೆ. ಸೊ ಇಷ್ಟು ಫ್ರೀ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾನೆ. ಸೊ ಇಷ್ಟು ಜನರಿಗೆ ಕಡಿಮೆ ರೇಟಲ್ಲಿ ಆಪರೇಷನ್ಸ್ ಮಾಡಿದೀವಿ. ಇಷ್ಟು ಜನರಿಗೆ ಕಡಿಮೆ ರೇಟಲ್ಲಿ ಚಿಕಿತ್ಸೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಫಿಸಿಯೋಥೆರಪಿ ಅಂತ ಫೆಸಿಲಿಟಿ ಕೂಡ ಇಲ್ಲಿ ಬಿಜಾಪುರ, ಸೋಲಾಪುರ ಬಿಟ್ಟರೆ ಎಲ್ಲಿ ಇಲ್ಲ ಇಂಡಿಯಲ್ಲಿ. ಅಂತ ಫೆಸಿಲಿಟಿ ಕೂಡ ನಾವು ಇಲ್ಲಿ ಅವೈಲೇಬಲ್ ಮಾಡಿದೀವಿ. ಸೊ ಇದನ್ನೆಲ್ಲ ಮಾಡಿದಾನೆ. ಸ್ವಲ್ಪ ಅಧಿಕಾರ ಕೊಟ್ರೆ ಇವನಿಗೆ ಇನ್ನೂ ಚೆನ್ನಾಗಿ ಏನಾದ್ರು ಮಾಡ್ತಾನ, ಮಾಡಬಹುದಾ ಅನ್ನೋ ಒಂದು ಯಾರಿಗಾದ್ರೂ ಆಸೆ ಇದ್ರೆ, ಈಗ ನಮ್ಮ MLA ಅವರಿಗೂ ಇರ್ಬೋದು, ಬೇರೆ ಪಕ್ಷದವರಿಗೂ ಇರ್ಬೋದು. ಸೊ ಅವರಾಗೆ ಕರೆದು ಒಂದು ಟಿಕೆಟ್, ZP ಟಿಕೆಟ್ ಬರ್ತಾ ಇರುವಂತ ZP ಟಿಕೆಟ್ ನಾವು ಆಕಾಂಕ್ಷಿ ಇದೀವಿ ಸರ್. ನಾನು ಕೂಡ ತುಂಬಾ ಅದ್ರ ಬಗ್ಗೆ ಒಲವಿದೆ. ನನಗೂ ಕೂಡ ZP ಸರ್ತಿ ಆಗ್ಬೇಕು ಅಂತ ಒಲವಿದೆ. ಒಂದು ZPಗೆ ಯಾರಾದ್ರೂ ಅವಕಾಶ ಮಾಡಿ ಕೊಟ್ರೆ, ಒಂದು ZP ಆದ್ರೆ ಸೊ ನಮಗೂ ಕೂಡ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಈಗ ಪಕ್ಷಕ್ಕೆ ಬಂದ್ರೆ, ಯಾವುದೋ ಒಂದು ಪಕ್ಷಕ್ಕೆ ಬಂದ್ರು, ಯಾವುದೋ ಒಂದು ರಾಜಕೀಯ ಪಾರ್ಟಿಗೆ ಬಂದ್ರೆ ನಾವು ಸಮಾಜ ಸೇವೆ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ಬರುತ್ತಾ ಅಂತ?
ಸರ್ ನನಗೆ ಸಮಾಜ ಸೇವೆನೇ ಮಾಡ್ತಿರ್ಬೇಕಾದ್ರೆ ನನ್ನ ಪಕ್ಷ ಇಂಪಾರ್ಟೆಂಟ್ ಇರಲಿಲ್ಲ. ಈಗ ನನಗೆ ಯಾವುದು ಪಕ್ಷನೇ ಇಲ್ಲ, ಆದ್ರೂ ಮಾಡ್ತಾ ಇದ್ದೀನಿ ನಾನು. ಓಕೆ. ಸೊ ನಮ್ಮ ಪಕ್ಷ ಅಂತ ಬಂದ ಮೇಲೆ ಮಾಡೋಕ್ಕಾಗುತ್ತಾ? ಆಗುತ್ತೆ ಸರ್. ಯಾಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಮನಸ್ಸಲ್ಲಿ ಫಸ್ಟ್ ಆಫ್ ಆಲ್ ಮಾಡಬೇಕು ಅಂತ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ ಆಲ್ರೆಡಿ, ನೀವು ಮಾಡ್ತಿದ್ದೀರಿ ಕೂಡ. ಓಕೆ. ನಿಮಗೆ ಅಧಿಕಾರ ಬೇಕಾಗಿದೆ, ಅಧಿಕಾರ ಸಿಕ್ತು ಅಂದ್ರೆ ಇನ್ನು ಹೆಚ್ಚಿಗೆ ಜನರಿಗೆ ನಾವು ಸಪೋರ್ಟ್ ಮಾಡಬಹುದು. ಹೌದು, ಹೆಚ್ಚಿನ ಜನರಿಗೆ ನಾವು ಏನಾದರೂ ಒದಗಿಸ್ಕೊಡ್ಬೋದು, ಸರ್ಕಾರ ಸವಲತ್ತುಗಳಾಗಿರ್ಬೋದು. ಸರ್ ನಾವು ಹೇಳ್ತೀವಿ ನಮ್ಮ ತಾಲೂಕು ಹಿಂದುಳಿದ ಪ್ರದೇಶ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ನಮ್ಮ ಐಡಿಯಾಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಓಕೆ. ಈಗ ನಾರಾಯಣ ಮೂರ್ತಿ, ಸುಧಾಮೂರ್ತಿ ನಾರಾಯಣ ಮೂರ್ತಿ ಅಂತ ಇದ್ದಾರೆ, ಇನ್ಫೋಸಿಸ್ ನಡೆಸ್ತಾರೆ. ಸೊ ದೇ ಹ್ಯಾವ್ ಲಾಟ್ ಆಫ್ ಫಂಡ್ಸ್. ಅವರು ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದಾರೆ, ನೀವು ಹೋಗಿ ಅಪ್ರೋಚ್ ಆಗ್ಬೇಕಷ್ಟೇ. ಹೌದು. ಸೊ ನಮ್ಮ ಹತ್ರ ಅಂಥ ನಾಲೆಜ್ಗಳಿದ್ದಾವೆ. ಸೊ ನಮ್ಮ ನಾಲೆಜ್ಗಳನ್ನ ಜನರು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಅವಕಾಶ ಇದೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ನಮ್ಮ ಜನ. ನಮ್ಮಂಥವ್ರಿಗೆ ಎಜುಕೇಟೆಡ್ಗೆ ಪ್ಲಸ್ ಸೋಷಿಯಲ್ ಸರ್ವಿಸ್ ಇರುವಂಥ ಮನಸ್ಥಿತಿ ಇರುವಂಥ ನಮ್ಮಂಥವ್ರಿಗೆ ನೀವು ಟಿಕೆಟ್ ಕೊಟ್ಟಿದ್ದೆ ಆದರೆ ಸೊ ನಾಳೆಗೆ ಸೊಸೈಟಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಹೌದು ಸರ್. ನಾನು ಪ್ರತಿಯೊಂದು ಊರಲ್ಲೂ ಕೂಡ ನಾನು ಸುಧಾಮೂರ್ತಿಯವ್ರ ಕಡೆಯಿಂದ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿಸ್ಕೋಬಹುದು. ಹೌದು. ಒಳ್ಳೆ ಒಂದು ಏನಂತಾರೆ ಪಬ್ಲಿಕ್ ಟಾಯ್ಲೆಟ್ ಮಾಡಿಸ್ಬೋದು. ಎಸ್. ಆಮೇಲೆ ಸ್ಕೂಲಲ್ಲಿ ಒಳ್ಳೆ ಗಿಡಗಳನ್ನೆಲ್ಲ ನಡೆಸ್ಬೋದು, ಒಳ್ಳೆ ಸ್ಕೂಲ್ಗಳನ್ನ ಕಟ್ಸ್ಬೋದು, ಬಿಲ್ಡಿಂಗ್ ಕಟ್ಸ್ಬೋದು, ಒಳ್ಳೆ ಟೀಚರ್ಸ್ಗಳನ್ನ ತರಿಸ್ಬೋದು. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ನಾವು ಸ್ಕೂಲ್ಗಳನ್ನ ಕಟ್ಸ್ಕೊಡ್ಬೋದು, ಅಂಗನವಾಡಿ ಕೇಂದ್ರಗಳನ್ನ ಕಟ್ಸ್ಕೊಡ್ಬೋದು. ಯಾಕೆ ಸರ್ಕಾರನೇ ಮಾಡ್ಬೇಕಾ? ಸರ್ಕಾರಕ್ಕೆ ಯಾಕೆ ನೀವು ಬರೀ ಸರ್ಕಾರನೇ ಕೇಳಿದ್ರೆ ನಿಮಗೆ? ಹೌದು. ಬೇರೆ ಅವೈಲೇಬಲ್ ರಿಸೋರ್ಸಸ್ ಇದಾವೆ. ನಾವು ಕೈ ಮುಗಿದ್ರೆ ಅವ್ರು ಕೊಡ್ತಾರೆ. ಚುನಾಯಿತ ಅಧಿಕಾರಿಗಳಿದ್ದಾರೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ನಾವು ಹೋಗಿ ಕೇಳಬೇಕಷ್ಟೇ. ನಾವು ನಮ್ಮವರು ಯಾರು ಕೇಳಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಕೇಳಿದ್ದೆ ಆದ್ರೆ ಕೊಡೋ ಮನಸ್ಥಿತಿಗಳು ತುಂಬಾ ಇದಾವೆ. ಜಿಂದಾಲ್ ಇದೆ ಸರ್, ನಾನು ಬಳ್ಳಾರಿಯಲ್ಲಿ ಕೆಲಸ ಮಾಡಿದ್ದೀನಿ. ಹೌದು. ಜಿಂದಾಲ್ ಇಂಡಸ್ಟ್ರಿ ಇದೆ, ದೊಡ್ಡ ಇಂಡಸ್ಟ್ರಿ. ಅಲ್ಲಿ ತೋರಣಗಲ್ಲು ಆಮೇಲೆ ಹಳ್ಳಿಗಳು ಏನಿದಾವೆ ಎಲ್ಲರಿಗೂ ಮಿಡ್ ಡೇ ಫುಡ್ ಹೋಗುತ್ತೆ ಸರ್ ಅಲ್ಲಿ ನೋಡಿ ಜಿಂದಾಲಿಂದ. ಸೊ ನಾವ್ ಹೇಳೋದು ಅಂತ ಫ್ಯಾಕ್ಟ್ರಿಗಳಿಗೆ ನಾವು ಅಪ್ರೋಚ್ ಆದ್ರೆ ನಾವು ಈ ತರ ಡೆವಲಪ್ ಮಾಡ್ತಾ ಇದೀವಿ, ಸ್ವಲ್ಪ ನಮಗೆ ಫಂಡ್ ಅವಶ್ಯಕತೆ ಇದೆ ಮಾಡಿ ಅಂತ ಹೇಳಿದ್ರೆ ಅವ್ರಾಗ ಮಾಡಿಸ್ಕೊಡ್ತಾರೆ ಸರ್. ದೇ ವಿಲ್ ನಾಟ್ ಗಿವ್ ಫಂಡ್ ಆಲ್ಸೋ. ನಿಮ್ಗೆ ಏನ್ ಬೇಕು, ಈ ಒಂದು ಸ್ಕೂಲ್ ಕಟ್ಸ್ಕೊಡ್ಬೇಕಾ ಕಟ್ಸ್ಕೊಟ್ಬಿಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ನಮ್ಮ ತಾಲೂಕು ಇಂಪ್ರೂವ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಸೊ ನಾವು ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಕೆರೆ ಇರಬೇಕು. ಕೆರೆ ಇಲ್ಲ. ಧರ್ಮಸ್ಥಳ ಯೋಜನೆದವರು, ಧರ್ಮಸ್ಥಳ ಸಂಘದವರು ಅವ್ರು ಎಲ್ಲ ಕಡೆನೂ ಕೆರೆ ಅಭಿವೃದ್ಧಿ ಯೋಜನೆ ಅಂತ ಒಂದು ಮಾಡ್ತಿರ್ತಾರೆ. ಅವ್ರನ್ನ ನಾವು ಅಪ್ರೋಚ್ ಆಗಿ ಎಲ್ಲೆಲ್ಲಿ ಕೆರೆಗಳಿಲ್ಲ ನಾವು ನಮ್ಮ ಅಧಿಕಾರ ಇಟ್ಕೊಂಡು, ಈಗ ಎಕ್ಸಾಂಪಲ್ ನಮ್ಮ ಪಡ್ನೂರು ಸುತ್ತಮುತ್ತನೂ ಹಳ್ಳಿಯಲ್ಲಿ ಒಂದು ಕೆರೆ ಇಲ್ಲ. ಹೌದು. ನಾವು ಹಳೆಯನ್ನು ನಂಬ್ಕೊಂಡಿದ್ದೀವಿ. ಸುತ್ತಮುತ್ತ 1 ಎಕರೆ 1.5 ಎಕರೆ ಜಾಗದಲ್ಲಿ ಅಥವಾ 2 ಎಕರೆ ಅಥವಾ 5 ಎಕರೆ 10 ಎಕರೆ ಜಾಗ ತಗೊಂಡು ಸರ್ಕಾರ ತಗೊಂಡು ನೀವು ಅದೇ ಧರ್ಮಸ್ಥಳ ಕೊಟ್ಟಿದ್ದೆ ಆದರೆ ಅವರು ಅದನ್ನು ಡೆವಲಪ್ ಮಾಡಿಕೊಡ್ತಾರೆ. ಸೊ ಇಂಥ ಒಂದು ಯೋಚನೆಗಳು. ಸೊ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ರೋಡ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಸುಸಜ್ಜಿತವಾಗಿ ನಡೆದು ಹೋಗುತ್ತೆ. ಬಟ್ ಏನಂದರೆ ನಿಮಗೆ ಮಾಡುವ ಮನಸ್ಸು ಇರಬೇಕು, ತಾಲೂಕಿನ ಮೇಲೆ ಒಂದು ನಂಬಿಕೆ ಕಾಳಜಿ ಪ್ರೀತಿ ಇದ್ರೆ ಅದು ಆಟೋಮೆಟಿಕ್ ಆಗಿ, ಅಂದ್ರೆ ಜನಸೇವೆ ಮಾಡ್ತೀನಿ ಅನ್ನುವಂಥ ಮನೋಭಾವ ಇರಬೇಕು ಇದ್ರೆ ಆಟೋಮೆಟಿಕ್ ಆಗಿ ಆಗುತ್ತೆ. ಏನೇ ಆದ್ರೂ ಕೂಡ ಎಂಥ ಕೆಲಸ ಆದ್ರೂ ಕೂಡ ಆಗುತ್ತೆ. ಯಾಕಂದ್ರೆ ರೈತರ ಪರವಾಗಿ ನಿಲ್ಬೇಕಾ, ಬಡವರ ಪರವಾಗಿ ನಿಲ್ಬೇಕಾ? ಅದೆಷ್ಟೋ ಬಡವರಿಗೆ ಸೂರುಗಳಿಲ್ವಾ, ಸೂರುಗಳು ಕಟ್ಕೊಡೋಣ. ಅದೆಷ್ಟೋ ರೈತರಿಗೆ ಒಂದಿಷ್ಟು ಸಹಾಯ ಮಾಡಬೇಕಾ? ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಜಮೀನುಗಳಿಗೆ ಸರಿಯಾದಂತ ಯೂರಿಯಾ ಗೊಬ್ಬರಗಳು ಸಿಗ್ತಾ ಇಲ್ಲ, ಒಂದಿಷ್ಟು ಬೀಜಗಳು ಸಿಗ್ತಾ ಇಲ್ಲ. ರೈತರಿಗೆ ಏನ್ ಬೇಕು? ಸೊ ಮೇನ್ ಬೇಕಾಗಿರುವಂತ ರೈತರಿಗೆ ಹೆಲ್ಪ್ ಮಾಡುವಂತ ಪಕ್ಷಗಳು ಬೇಕು ಸರ್. ಎಂಥ ಪಕ್ಷ ಆದ್ರೂ ಕೂಡ, ಎಂಥ ವ್ಯಕ್ತಿ ಆದ್ರೂ ಕೂಡ ರೈತನನ್ನ ಬೆಂಬಲಿಸುವಂತ ನಾಯಕರು ಬೇಕು. ರೈತರನ್ನ ಒಂದಿಷ್ಟು ನಮ್ಮವರು ಅನ್ನುವಂಥ ನಾಯಕರು ಬಂದಾಗ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು. ಸರ್ ಈಗ ನಮ್ಮ ಜನರಿಗೆ ಏನು ಬೇಡ ಸರ್, ಊಟಕ್ಕೆ ಎಲ್ಲದಕ್ಕೂ ಸಫಿಷಿಯೆಂಟ್ ಇದೆ. ಯಾರು ಅಷ್ಟು ಕಡೆ ಬಡತನದಲ್ಲೂ ಕೂಡ ಇಲ್ಲ ನಮ್ಮ ಜನ. ನಮ್ಮ ಜನರಿಗೆ ಬೇಕಾಗಿರೋದು ನೀರಿನ ಅವಶ್ಯಕತೆ ಇದೆ ಭಾಳ. ಆಮೇಲೆ ರಸಗೊಬ್ಬರ, ಬೀಜ, ಇದಕ್ಕೆ ದುಡ್ಡು ತುಂಬ ಖರ್ಚು ಮಾಡ್ತಾರೆ, ಅದ್ರದ್ದು ಅವಶ್ಯಕತೆ ಇದೆ. ಮತ್ತು ಮಾರ್ಕೆಟಲ್ಲಿ ಅವ್ರು ಬೆಳೆದ ಬೆಳೆಗೆ ಒಂದು ಒಳ್ಳೆ ರೇಟ್ ಕೊಡ್ಬೇಕು. ಇದಿಷ್ಟು ಕೊಟ್ಟರೆ ಸಾಕು, ನಮ್ಮವರೆಲ್ಲ ಶ್ರೀಮಂತರೇ. ಹೌದು. ಇದೇ ಮೇನ್ ಕೊಡ್ಬೇಕಾಗಿರೋದು. ಸೊ ಇದು ಒಂದು ಕ್ಯಾಟಗರಿ ಆಫ್ ಲೆವೆಲ್ ಜನ ಇದ್ದಾರೆ. ಎರಡನೇ ಕ್ಯಾಟಗರಿ ಲೆವೆಲ್ ಜನ ಈ ಎಂಪ್ಲಾಯೀಸ್. ಅವ್ರಿಗೆ ನೀವು ಏನೂ ಕೊಡೋದು ಬೇಕಾಗಿಲ್ಲ, ಯಾವಾಗ ಒಂದು ಟ್ರಾನ್ಸ್ಫರ್ ಮಾಡಿಕೊಟ್ರೆ ಸಾಕು, ಅವ್ನು ಖುಷಿಯಾಗಿ ಓಟ್ ಹಾಕ್ಬಿಡ್ತಾನೆ. ಅಂದ್ರೆ ಮತದಾರರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಪ್ರತಿನಿಧಿ ಹೆಂಗ್ ಬೇಕಾದ್ರೂ ಕೂಡ ಆಟ ಆಡ್ಬೋದು. ಹೌದಲ್ವಾ ಸರ್? 4 ಹಂತದಲ್ಲಿ ಜನ ಇದ್ದಾರೆ. ಆ ಜನರನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಫಸ್ಟ್ ಶ್ರೀಮಂತರು. ಹೌದು. ಏನ್ ಬೇಕು? ಅವ್ರಿಗೆ ಏನು ಬೇಕಾಗಿಲ್ಲ ಸರ್. ಶ್ರೀಮಂತರಿಗೆ ಅವ್ರಿಗೆ ಒಳ್ಳೆ ಗೌರವ ಕೊಟ್ರೆ ಸಾಕು. ಬಂದಾಗ ಸಲಾಮ್ ಮಾಡಿದ್ರೆ ಅಷ್ಟೇ ಸಾಕು. ಅವ್ರಿಗೆ ಒಳ್ಳೆ ಗೌರವ ಕೊಡಬೇಕು, ಬಂದಾಗ ಅವರಿಗೆ ಒಳ್ಳೆ ಮಾತಾಡ್ಸ್ಬೇಕು, ಅವ್ರು ನಿಮ್ಮನ್ನು ಓಟ್ ಹಾಕ್ತಾರೆ. ಸೆಕೆಂಡ್ ಬಂದಾಗ
ಈ ಎಂಪ್ಲಾಯೀಸ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಓಕೆ. ಅವ್ರಿಗೆ ಏನು ಬೇಕಾಗಿಲ್ಲ ನಿಮ್ಮ ಕಡೆಯಿಂದ, ಯಾವ ರಾಜಕೀಯ ವ್ಯಕ್ತಿ ಕಡೆಯಿಂದನೂ ಯಾವ ಒಂದು ಸೋರ್ಸು ಏನೇನು ಬೇಕಾಗಿಲ್ಲ. ಅವ್ರು ತಾವೆಲ್ಲ ಸೆಟಲ್ಮೆಂಟ್ ಆರಾಮಾಗಿದ್ದಾರೆ. ಓಕೆ. ನೀವು ಏನು ದೊಡ್ಡ ಮಟ್ಟದಲ್ಲಿ ಏನೇನು ನೀವು ಮಾಡ್ತೀರಿ, ಈಗ PF EF ಏನೇನು ಪೆನ್ಷನ್ ಅದೇನು ಸ್ಕೀಮ್ಗಳು ಮಾಡ್ತೀರಿ, ಅದರಿಂದ ಹೆಲ್ಪ್ ಆಗುತ್ತೆ ಅವ್ರಿಗೆ. ಅದು ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು. ಅದು ಯಾವುದು ಇಲ್ಲಿ ಕೆಲಸ ಮಾಡುವಂಥದ್ದಲ್ಲ. ಇನ್ನು 3ನೇ ಲೆವೆಲಿಗೆ ಬಂದಾಗ ರೈತರಿಗೆ ಒಂದಿಷ್ಟು ಆಶ್ವಾಸನೆಗಳಿದಾವೆ, ಅವನಿಟ್ಟು ಪೂರಿ ಮಾಡಿದ್ರೆ ಅವರು ನಿಮ್ಗೆ ಓಟ್ ಹಾಕ್ತಾರೆ. ರಸ್ತೆಗಳು, ನೀರು, ಕುಡಿಯಕ್ಕೆ ನೀರು, ಹೊಲಕ್ಕೆ ಗದ್ದೆಗೆ ನೀರು, ಬೀಜ ರಸಗೊಬ್ಬರ ಸ್ವಲ್ಪ ಕಡಿಮೆ ರೇಟಲ್ಲಿ ಮತ್ತು ಒಳ್ಳೆ ರೇಟು, ಅಂದ್ರೆ ಬೆಳೆದಿರುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಸಿಕ್ಕರೆ ಸಾಕು, ಮುಗಿದಾಯ್ತು. ಆಮೇಲೆ ಶೋಷಿತ ವರ್ಗ, ಅದು ಅವ್ರಿಗೆ ಏನೂ ಇರಲ್ಲ. ನೀವು ಹೇಳ್ದಂಗೆ ಸೂರು ಇರಂಗಿಲ್ಲ, ಅವರಿಗೆ ದುಡಿಯಕ್ಕೆ ತಾಕತ್ತು ಇರಂಗಿಲ್ಲ. ಅಂತವ್ರನ್ನ ಏನಿಲ್ಲ, ಒಳ್ಳೆ ಮನೆಗಳನ್ನ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಜೀವನ ನಡೆಸ್ಕೊಡಕ್ಕೆ ಒಂದು ಇದು ದಾರಿ ಕೊಟ್ಟರೆ ಸಾಕು, ಅವರು ಕೂಡ ಓಟ್ ಹಾಕ್ತಾರೆ, ಆರಾಮಾಗಿ ಓಟ್ ಹಾಕ್ತಾರೆ. ಎಸ್. ಅಂದ್ರೆ ರಾಜಕಾರಣಿಗಳು ರಾಜಕೀಯ ಮಾಡೋದನ್ನ ಸಂಪೂರ್ಣವಾಗಿ ಅರಿಬೇಕು, ಗೊತ್ತಾಗಬೇಕು. ಅದು ಕೂಡ ಹಾದಿಯಲ್ಲಿ ಇದೀಗ ಶ್ರೀ ಲಕ್ಷ್ಮೀಕಾಂತ್ ಮೇತ್ರಿ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು. ಬರ್ತಾ ಇದೀವಿ ಸರ್. ರಾಜಕೀಯ ಕಲಿಯುವಂಥದ್ದಲ್ಲ ಸರ್, ನೋಡಿಕೊಂಡು ಮಾಡುವಂಥದ್ದು, ಅನುಭವಿಸ್ಬೇಕು. ಸೊ ಯಾಕಂದ್ರೆ ರಾಜಕೀಯ ಅಂತಂದ್ರೆ ಅದರಲ್ಲಿ ಸಿಕ್ಕಾಬಡೆ ದೊಡ್ಡ ದೊಡ್ಡ ತಿಮಿಂಗಲುಗಳಿದ್ದಾರೆ. ಸೊ ಚಿಕ್ಕ ಮೀನುಗಳನ್ನ ನುಂಗಿ ಬಿಡ್ತಾರೆ. ಸೊ ಹೋದಾಗ ಸೊ ಅದು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು ಅನ್ನೋದನ್ನ. ಸೊ ಈಗ ಆಕಾಂಕ್ಷಿ ಆಗಿದ್ದೀರಾ, ಯಾವ ರೀತಿಯಾದಂಥ ಯೋಚನೆಗಳನ್ನು, ಸೊ ಟಿಕೆಟ್ ಸಿಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ಪಕ್ಷದಿಂದ ಯಾವ ಇದರಿಂದ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ಇದೆ ಮನಸ್ಸಲ್ಲಿ? ಕಾಂಗ್ರೆಸ್ಸಿಂದ ಟಿಕೆಟ್ ತಗೋಬೇಕಂತ. ಎಸ್. ಅದನ್ನ ಕೇಳಿದೀವಿ ಕೂಡ ನಾವು. ಓಕೆ. ಟಿಕೆಟ್ಗೆ ಈಗಾಗಲೇ ಪ್ರಯತ್ನ ನಡೀತಾ ಇದೆ, ಆಕಾಂಕ್ಷಿ ಇದೀವಿ ಅಂತ. ಸೊ ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ಓಕೆ. ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ಅವ್ರು ಮನ್ಸು ಮಾಡಿ ಟಿಕೆಟ್ ಕೊಡಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಓಕೆ. ಬಟ್ ಕೊಡ್ತಾರೆ ಅನ್ನೋ ಒಂದು ಛಲವಾದ ನಂಬಿಕೆ ಇದೆ, ಬಲವಾದ ನಂಬಿಕೆ ಇದೆ ಬಹಳಷ್ಟು. ಯಾಕಂದ್ರೆ ಶಾಸಕರು ಒಂದು ಸಾರಿ ಮಾತು ಕೊಟ್ಟರೆ ಅದನ್ನ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಷ್ಟೋ ಜನರು ಹೋಗಿ ಕೇಳಿದ್ರು ಕೂಡ ಅದು ಮಾತು ಹಾಗೆ ಇದೆ. ಯಾಕಂದ್ರೆ ಯಶವಂತರಾವ್ ಗೌಡ ಪಾಟೀಲ್ರು ಒಂದು ಸಾರಿ ಮಾತು ಕೊಟ್ಟರೆ ಮುಗೀತು, ಆ ಕೆಲಸವನ್ನ ಮಾಡ್ತಾರೆ. ಯಾವೊಬ್ಬ ರೈತನಿಗಾಗಿರ್ಬೋದು, ಯಾವ ಬಡ ವ್ಯಕ್ತಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಇದನ್ನ ನಾನು ಮಾಡ್ತೀನಿ, ಇಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂಥ ಒಂದು ಸಾರಿ ಹೇಳಿದ್ರೆ ಸಾಕು, ಆ ಕೆಲಸವನ್ನ ಮಾಡುವಂಥ ನಾಯಕ ಅಂತಂದ್ರೆ ಅದು ಶ್ರೀ ಯಶವಂತರಾವ್ ಗೌಡ ಪಾಟೀಲ್ರು. ಸೊ ಯಾಕಂದ್ರೆ ನಾವು ಬಹಳ ವರ್ಷಗಳಿಂದ ನಾವು ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಅವರ ಕೆಲಸಗಳಾಗಿರ್ಬೋದು, ಅವರ ಕಾರ್ಯಗಳಾಗಿರ್ಬೋದು. ಯಾಕಂದ್ರೆ ಕಳೆದ ಮೂರು ಬಾರಿ ಒಂದೇ ಕ್ಷೇತ್ರದಲ್ಲಿ ಗೆದ್ದು ಬರುವುದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಅವರ ಮೇಲೆ ಇರುವಂತಹ ಅಭಿಮಾನಿಗಳ ಪ್ರೀತಿ, ಅಭಿಮಾನ, ಮತದಾರರ ಪ್ರೀತಿ ಎಲ್ಲವೂ ಕೂಡ ಎದ್ದು ಕಾಣಿಸುತ್ತೆ. ಇಲ್ಲ ಸರ್, ಅದು ಇಂಡಿ ಮತಕ್ಷೇತ್ರದಲ್ಲಿ ಗೆದ್ದು ಬರೋದು ತುಂಬಾ ಕಷ್ಟ. ಬೇರೆ ಕಡೆ ಗೆಲ್ಲಿಬಹುದು. ಎಸ್. ಅದು ಇಂಡಿ ರಾಜಕೀಯ ತುಂಬಾನೇ ಆಳವಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿ ಗೆದ್ದು ಬರೋದು ತುಂಬಾ ಚಾಣಕ್ಯ ಇರಬೇಕು. ಹೌದು. ಚಾಣಕ್ಯ ರಾಜಕಾರಣಿ ಅಂದ್ರೆ ನಮ್ಮ ಇಡೀ ವಿಜಯಪುರ ಡಿಸ್ಟಿಕ್ ಅಲ್ಲಿ ನಮ್ಮ ಯಶವಂತರಾವ್ ಪಾಟೀಲ್. ಯಾಕಂದ್ರೆ ಅವರಂತ ಚಾಣಕ್ಯ ರಾಜಕಾರಣಿ ನಾವು ನೋಡಿಲ್ಲ ಸರ್. ಮತ್ತೆ ನೀವು ಯಾವುದೇ ಹಳ್ಳಿಗೆ ಹೋಗ್ಲಿ ಅಂತವ್ನ ಕರೀತಾರೆ. ನಾನೇ ಒಂದು ನಮ್ಮ ಫಂಕ್ಷನ್ ಕರೆಸ್ತಿರ್ತೀನಿ. ನಮಗ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ನಮ್ಮ ಲೈಸೆನ್ಸ್ ತೆಗಿಲಿಕ್ಕೆ ಹೋಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ, ಎಲ್ಲಾ ವಿಷಯದಲ್ಲೂ ಸರ್. ಪ್ರತಿಯೊಂದು ಫಂಕ್ಷನ್ಗೂ ನಾನು ಯಾವುದೇ ಫಂಕ್ಷನ್ ಕರೆದ್ರು ಕೂಡ ನಾನು ಬರಲ್ಲ ಅಂತ ಹೇಳಿಲ್ಲ ಸರ್. ಪ್ರತಿಯೊಂದು ಫಂಕ್ಷನ್ಗೂ ಅಟೆಂಡ್ ಆಗಿದ್ದಾರೆ, ಪ್ರತಿಯೊಂದು ಇದಕ್ಕೂ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ನೈತಿಕ ಬೆಂಬಲ ಹೆಂಗಿದೆ ಅಂತ ಮೋರಲ್ ಸಪೋರ್ಟ್ ಅಂತ ಹೇಳ್ತಾರೆ. ಆ ಮೋರಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಸರ್, ದುಡ್ಡಿನಕ್ಕಿಂತ. ಮಾಡಪ್ಪ ನೀನು, ಬಟ್ ಅದನ್ನ ನಡೆಸು ಅನ್ನೋ ಒಂದು ಏನ್ ಧೈರ್ಯ ಕೊಡ್ತಾರಲ್ಲ, ಆ ಧೈರ್ಯ ನಮಗೆ ತುಂಬಾ ಬಲವಾಗಿ ನಮಗೆ ಸದೃಢವಾಗಿ ನಿಲ್ಲಕ್ಕೆ ಹೆಲ್ಪ್ ಮಾಡಿದೆ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಯಾವಾಗ್ಲಿ ಫೋನ್ ಮಾಡ್ಲಿ, ನಾವು ಇಲ್ಲಿ IBಗೆ ಹೋಗ್ಲಿ, ಡಾಕ್ಟರ್ ಏನಪ್ಪ ಆರಾಮಿದ್ಯಾ, ಹೆಂಗ್ ನಡೀತಿದೆ ದವಾಖಾನಿ, ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಹೆಗಲ ಮೇಲೆ ಕೈ ಹಾಕಿ ಬಹಳ ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ನೀವು ಹೇಳಿದಾಗೆ ಅವ್ರು ಒಂದು ಸಲ ಮಾತು ಕೊಟ್ರೆ ಆ ಮಾತಿಗೆ ನಿಲ್ತಾರೆ, ಯಾವತ್ತೂ ತೆಗಿಯಲ್ಲ ಮಾತನ್ನ. ಸೊ ನಮ್ಮ ವಿಷಯದಲ್ಲೂ ಕೂಡ ಈ ಸರ್ತ ZP ಟಿಕೆಟ್ಗೆ ನಾವು ಆಕಾಂಕ್ಷಿ ಇದೀವಿ, ಅವ್ರನ್ನ ಕೇಳಿದೀವಿ. ಅಂದ್ರೆ ನಾನು ಕೇಳಿಲ್ಲ ಡೈರೆಕ್ಟ್ ಆಗಿ, ನಾವು ನಮ್ಮ ಹಿತೈಷಿಗಳ ಕಡೆಯಿಂದ ಕೇಳಿಸಿದೀವಿ. ಸೊ ಯಾವುದೇ ಒಂದು ಇನ್ನೂ ಉತ್ತರ ಬಂದಿಲ್ಲ. ಸೊ ಉತ್ತರಕ್ಕೋಸ್ಕರ ಕಾಯ್ತಾ ಇದೀವಿ. ಸೊ ಆಯ್ತು ಅಂತ ಹೇಳಿದ್ರೆ ನಾವು ಸಮಾಜ ಸೇವೆ ಮಾಡಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಹೌದು, ಯಾಕಂದ್ರೆ ಸಮಾಜ ಸೇವೆ ಮಾಡಬೇಕು ಅಂತಂದಾಗ ಅಧಿಕಾರ ಬಹಳ ಮುಖ್ಯ ಆಗುತ್ತೆ. ಸೊ ಒಂದಿಷ್ಟು ಈ ರಾಜಕೀಯ ಜೀವನ ಒಂದ್ ಕಡೆ ಆರಂಭ ಆಗೊಂಡಿದೆ,
ಮತ್ತೊಂದ್ ಕಡೆ ಸಮಾಜ ಸೇವೆಯೂ ಕೂಡ ಒಂದಿಷ್ಟು ಆರಂಭಗೊಳ್ತಾ ಇದೆ, ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಎಸ್ ಸರ್. ಬಟ್ ಈಗ ಹೊಸ ರಾಜಕೀಯ ಜೀವನ ಆರಂಭ ಇದೆಯಲ್ಲ, ಬಹಳಷ್ಟು ಕಲ್ಲು ಮುಳ್ಳಿನ ಹಾದಿ ಇದು ರಾಜಕೀಯ ಅನ್ನುವಂಥದ್ದು. ಯಾಕಂದರೆ ರಾಜಕೀಯದಲ್ಲಿ ಎಲ್ರಿಗೂ ಕೂಡ ಹೋಗಿದ ತಕ್ಷಣವೇ ಅಧಿಕಾರ ಸಿಗೋದಿಲ್ಲ, ಭಾಳಷ್ಟು ಕಷ್ಟಪಡಬೇಕಾಗುತ್ತೆ. ರಾಜಕೀಯದಲ್ಲಿ ನಾವು ಬರ್ತೀವಿ ಅಂತಂದಾಗ ಹೌದಾ ಈ ವ್ಯಕ್ತಿ ಹಿನ್ನೆಲೆ ನೋಡ್ತಾರೆ, ಇವರು ನಮ್ಮ ಪಕ್ಷಕ್ಕಾಗಿ ದುಡಿಬಹುದಾ, ಇವರು ಕಾರ್ಯಕರ್ತರ ಆಗಬಹುದಾ ಅನ್ನುವಂಥ ಮನಸ್ಥಿತಿಗಳು ಸಹಜವಾಗಿ. ಯಾಕಂದರೆ ರಾಜಕೀಯ ಪಕ್ಷದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರಾಗಿರ್ಬೋದು ತಗೊಳ್ಬೇಕು ಅಂತಂದಾಗ ಭಾಳಷ್ಟು ರೂಲ್ಸ್ಗಳಿರುತ್ತೆ. ಅದೆಲ್ಲವೂ ಕೂಡ ಜಯಿಸಿ ಹೋಗೋದಿದೆಯಲ್ಲ, ಲಕ್ಷ್ಮೀಕಾಂತ್ ಮೇತ್ರಿ ಅವರಿಗೆ ತುಂಬ ಕಷ್ಟಕರ ಹಾದಿ, ಒಂದು ರೀತಿಯಾಗಿ ಕಲ್ಲು ಮುಳ್ಳಿನ ಹಾದಿ. ಆ ಹಾದಿಯನ್ನು ಆ ಹೂವಿನ ಹಾದಿಯಾಗಿ ಯಾವಾಗ ಮಾಡ್ತಾರೆ ಅಂತ ಸರ್, ನೀವು ಕಷ್ಟಕರ ಅಂತ ನೀವು ಅನ್ಕೊಳ್ತಿದ್ರಿ, ಕಷ್ಟಕರನೇ. ಓಕೆ. ಈಗ ನಾ ಹಾಸ್ಪಿಟಲ್ ತಗೋಬೇಕಾದ್ರೆ ಎಲ್ಲರಂದ್ರು ಇವ್ನು ಹುಚ್ಚಿದಾನೆ, ಇವ್ನು ಮೆಂಟಲ್ ಇದ್ದಾನೆ, ಸರಿ ಇಲ್ಲ, ಇವನು ಸುಮ್ಮನೆ ಇದನ್ನೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾನೆ, ಹಾಳಾಗಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಹೀಗೆ ರಾಜಕೀಯಕ್ಕೆ ಬರ್ಬೇಕಾದ್ರೂ ಜನ ಮಾತಾಡ್ತಾರೆ, ಪರ ಅಪರ ಇದ್ದೇ ಇರುತ್ತೆ. ಹೌದು, ಪರ ವಿರೋಧ ಪರ ವಿರೋಧಗಳು ಇದ್ದೇ ಇರುತ್ತೆ. ಸೊ ನಾವು ಏನು ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ ಅದನ್ನ ಮಾಡ್ಕೊತ ಹೋದ್ರೆ ಸಾಕು. ಫೋಕಸ್ ಆನ್ ವರ್ಕ್. ನಮಗೆ ತುಂಬಾ ಜನ ಬುದ್ಧಿವಾದ ಹೇಳೋರು ಇದಾರೆ ಸರ್ ಇಂಡಿಯಲ್ಲಿ. ನೀನ್ ಯಾಕಪ್ಪ ರಾಜಕೀಯ ಬೇಕು, ನಿನಗೆ ನಿಂದೇನ್ ಕೆಲಸ ಇದೆ, ನೀನ್ ಡಾಕ್ಟರ್ ಇದೆಯಾ, ದವಾಖಾನೆ ನಡ್ಸ್ಕೊಂಡು ಹೋಗು, ಯಾಕೆ ರಾಜಕೀಯ ಮಾಡ್ತೀಯಾ, ರಾಜಕೀಯದಲ್ಲಿ ಬಂದು ಏನ್ ಮಾಡೋ ನೀನು ಅಂತ ಹೇಳ್ಬಿಟ್ಟು. ಅಲ್ಲ ಸ್ವಾಮಿ, ರಾಜಕೀಯಕ್ಕೆ ಬಂದ್ರೆ ನಾನು ಹೆಲ್ಪ್ ಮಾಡೋಕ್ಕಾಗೋದು ಪೇಷಂಟ್ಗಳಿಗೆ. ಈಗ ನನ್ನ ಹತ್ರ ಪೇಷಂಟ್ ಜನ ಬಿಜಾಪುರ ಸೋಲಾಪುರ ಹೋಗ್ತಿದ್ದಾರೆ, ಅವ್ರಿಗೆ ಅರಿವೇ ಇಲ್ಲ ಇಲ್ಲಿ ಆಸ್ಪತ್ರೆ ಇದೆ ಅಂತ. ಈ ಹಾಸ್ಪಿಟಲ್, ಸ್ಪಂದನ ಹಾಸ್ಪಿಟಲ್ ಅಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಅರಿವಿಲ್ಲ. ಹೌದು, ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ನಾವು ಏನೋ ಒಂದು ಆಗ್ಬೇಕು. ನಾವೊಂದು ಮಾಡಿದ್ರೆ ಮಾತ್ರ ಅದು ಅರಿವು ಮೂಡಿಸೋಕ್ಕಾಗುತ್ತೆ, ಜನರಿಗೆ ಹೆಲ್ಪ್ ಆಗುತ್ತೆ. ಹೌದು. ಸೊ ನಾವು ಏನೋ ಒಂದು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ರಾಜಕೀಯಕ್ಕೆ ಬಂದ್ರೆ ತುಂಬಾ ಜನ ನಮಗೆ ಪರಿಚಯ ಆಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಸೊ ಅವರಿಗೆಲ್ಲ ಅನುಕೂಲ ಆಗುತ್ತೆ. ನಡಿಯಪ್ಪ, ನಮ್ಮ ಜಡ್ ಪಿ ಸಾಹೇಬ್ರದ್ದು ಇಲ್ಲೇ ದವಾಖಾನೆ ಇದೆ, ತೋರಿಸ್ಕೊಳ್ಳೋಣ. ಸೊ ಬಿಲ್ಲು ಕಡಿಮೆ ಆಗುತ್ತೆ, ಎಷ್ಟೋ ಜನರಿಗೆ ಒಳ್ಳೇದಾಗುತ್ತೆ. ಈಗ ನಾನು ಕೇಳಿದ ಪ್ರಕಾರ BLD ಅಲ್ಲಿ ಬಬಲೇಶ್ವರ್ ಮತಕ್ಷೇತ್ರದ ಪೇಷಂಟ್ಗಳಿಗೆ ಒಂದು ಸಪ್ರೇಟ್ ಜಾಗ ಇದೆ ಅಂತೆ. ಎಸ್, ಎಂ ಬಿ ಪಾಟೀಲ್ ಅವ್ರ ಕ್ಷೇತ್ರ ಕಡೆಯಿಂದ. ಯಾಕಂದ್ರೆ ಅವ್ರು ಅಷ್ಟು ಮಾಡಿದ್ದಾರೆ. ಅವರ ಬಬಲೇಶ್ವರ್ ಪೇಷಂಟ್ ಯಾರೇ ಬಂದ್ರು ಕೂಡ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ ನೋಡಿ. ಅಂದ್ರೆ ನಾನು ಹೇಳೋದು, ಅವ್ರು ಅಷ್ಟು ಮಾಡಿದ್ದಾರೆ ಬಬಲೇಶ್ವರಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಆರಿಸಿ ಬರ್ತಾರೆ. ಹೌದು. ಈಗ ನಾವು ನಮ್ಮ ಕ್ಷೇತ್ರದ, ಈಗ ನಾವು ಒಂದು ಕ್ಷೇತ್ರದಿಂದ ನಾವು ಟಿಕೆಟ್ ಕೇಳ್ತಾ ಇದೀವಿ. ಸೊ ಆ ಕ್ಷೇತ್ರ ಜನರಿಗೆ ಬಿಟ್ರಿ ನಮ್ಮ ತಾಲೂಕು ಜನರಿಗೆ ನಾವು ಅದನ್ನ ಮಾಡ್ತಾ ಹೋದ್ರೆ ನಮ್ಮ ತಾಲೂಕು ಜನ ನಮ್ಗೆ ನೆನೆಸ್ತಾರೆ. ಹೌದು, ಅಭ್ಯಸ್ಲಿ ನೆನೆಸ್ತಾರೆ. ಎಸ್, ಈ ತರ ಇದ್ರಪ್ಪ ಮೇತ್ರಿ ಸಾವ್ಕಾರರು, ಈ ರೀತಿಯಾಗಿ ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ರು ನೋಡಿ. ಅವ್ರು ಏನೇ ಎಂತ ಕಷ್ಟ ಇದೆ ಅಂತ ಅವ್ರ ಹತ್ರ ಹೋದ್ರೆ ಸಾಕು, ಆ ನಾಯಕರು ಯಾವತ್ತೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ನೋಡಿ. ಈ ರೀತಿಯಾದಂಥ ಮನಸ್ಥಿತಿ ಜನರಲ್ಲಿ ಬರಬೇಕು ಅಂತಂದಾಗ ಸಿಕ್ಕಾಪಟ್ಟೆ ಸಮಾಜ ಸೇವೆ ಮಾಡಬೇಕಾಗುತ್ತೆ. ಆ ನಾಯಕರನ್ನ, ಆ ಬಡವರನ್ನ, ಅಥವಾ ಮತದಾರರನ್ನ, ರೈತ ಬಾಂಧವರನ್ನ, ಎಲ್ಲರನ್ನ ಕೂಡ ಮನಸ್ಸನ್ನು ಬದಲಾಯಿಸಬೇಕಾಗುತ್ತೆ. ಆ ಮನಸ್ಸು ಬದಲಾಯಿಸುವಂಥ ಎಲ್ಲವೂ ಕೂಡ ಆ ಮನಸ್ಥಿತಿ, ತಾಕತ್ತು ಒಂದು ರೀತಿಯಾಗಿ ಲಕ್ಷ್ಮೀಕಾಂತ್ ಬೇತ್ರಿ ಅವರ ಹತ್ರ ಇದೆಯಾ ಅಂತ. ಸರ್, ಈಗ ನಾವು ಒಂದೇ ಫೀಲ್ಡ್ನ ತಗೊಳ್ತಾ ಇದ್ದೀವಿ. ಮೆಡಿಕಲ್ ಫೀಲ್ಡಲ್ಲಿ ನಾನು ಐ ಆಮ್ ಡೂಯಿಂಗ್ ಸಮ್ ಗುಡ್ ಅಚೀವ್ಮೆಂಟ್ಸ್. ಎಸ್. ಈಗ ನಾನು ಕಣ್ಣು ತಪಾಸಣೆ ಆಗಿರ್ಬೋದು, ಫ್ರೀಯಾಗಿ ಅವರಿಗೆ ಕಣ್ಣು ಆಪರೇಷನ್ಗಳು ಮಾಡಿಸೋದಾಗಿರ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದು ಮೆಡಿಕಲ್ ಫೀಲ್ಡಲ್ಲಿ ಈಗ ನನ್ನ ಹತ್ರ ಅಧಿಕಾರ ಇಲ್ಲ, ನನ್ನ ಹತ್ರ ಇರೋದೇ ಮೆಡಿಕಲ್ ಫೀಲ್ಡ್. ಸೊ ಈ ಸೇವೆಯಲ್ಲಿ ಏನು ಮಾಡ್ಬೋದು, ಈ ಸೇವೆ ನಾನು ಇದರಲ್ಲೊಂದೇ ಮಾಡ್ಬೋದು. ಈ ಸೇವೆನ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಸೊ ನನಗೆ ಅಧಿಕಾರ ಬಂದರೆ ಬೇರೆ ಸ್ಟೆಪ್ ಇಡಬಹುದು ಮತ್ತು ಬೇರೆ ರೀತಿಯಾಗಿ ಬೇರೆ ಒಂದು ಈ ಆರೋಗ್ಯ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸ ಮಾಡಬಹುದು. ಬೇರೆ ವಾತಾವರಣ ಸೃಷ್ಟಿ ಮಾಡಬಹುದು. ಶೈಕ್ಷಣಿಕದಲ್ಲಿ ಒಳ್ಳೆ ಸ್ಕೂಲ್ಸ್ಗಳನ್ನ ಕಟ್ಸ್ಕೊಂಡು ಕೊಡ್ಬೋದಾಗಿರ್ಬೋದು, ನೀರಾವರಿ ಕ್ಷೇತ್ರ ಆಗಿರ್ಬೋದು, ಮತ್ತು ಏನಂತಾರೆ ಈ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಪೂರ್ಣ ಅಜೆಂಡಾ, ಪ್ಲಾನ್ಡ್ ಹೆಂಗೆ ಫಂಡ್ಸ್ಗಳನ್ನ ತರಬೇಕು, ಯಾವ ರೀತಿ ಅದನ್ನ ಯುಟಿಲೈಸ್ಗಳನ್ನ ಮಾಡಿಸ್ಬೇಕು, ಯಾವ ರೀತಿ ಜನರಿಗೆ ಅದನ್ನು ತಲುಪಿಸ್ಬೇಕು ಅನ್ನೋದೆಲ್ಲ ಕೂಡ ನಾವು ಪ್ಲಾನ್ ಆಗಿದ್ದೀವಿ, ಪ್ಲಾನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಕೂಡ. ಸೊ ನನಗೆ ಜಸ್ಟ್ ಅದೊಂದು ಸ್ಟೆಪ್ ನನ್ನ ಮುಂದೆ ಹೋದ್ರೆ ನಾನು ಅದನ್ನೆಲ್ಲ ಶುರು ಮಾಡ್ತೀನಿ ಕೆಲಸ ಮಾಡೋಕ್ಕೆ. ನೋಡಿ, ಬಹಳಷ್ಟು ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ರೀತಿಯಾಗಿ ಬರ್ತಾ ಇದ್ದೀರಾ. ಒಳ್ಳೆಯದಾಗಲಿ. ಯಾಕಂತಂದರೆ ರಾಜಕೀಯಕ್ಕೆ ಬರುವಂಥ ನಾಯಕರನ್ನು ಭಾಳಷ್ಟು ಹುರಿದುಂಬಿಸುವಂಥದ್ದು, ಅವರನ್ನು ಒಂದು ರೀತಿಯಾಗಿ ಸಮಾಜ ಸೇವೆ ಮೂಲಕ ಗುರುತಿಸಿಕೊಳ್ಳುವಂಥದ್ದು ಸಹಜವಾಗಿ ಮಾಡ್ತೀವಿ. ಇದೆಲ್ಲವೂ ಕೂಡ ಒಂದಿಷ್ಟು ಬದಿಗಿಟ್ಟರೆ ವೈಯಕ್ತಿಕ ಜೀವನದಲ್ಲಿ ಹೇಗಿದ್ದಾರೆ ಲಕ್ಷ್ಮೀಕಾಂತ್ ಮೇತ್ರಿ ಅವರು? ವೈಯಕ್ತಿಕ ಜೀವನದಲ್ಲಿ ಸರ್, ತಂದೆ ತಾಯಿ, ಹೆಂಡತಿ, 2 ಹೆಣ್ಮಕ್ಳು, ಪುಟ್ಟ ಫ್ಯಾಮಿಲಿ, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ, ಎಲ್ಲ ಡಿವೈಡೆಡ್ ಇದ್ದಾರೆ. ತಂದೆ ತಾಯಿ ಊರಲ್ಲಿ ಇರ್ತಾರೆ, ನಾನು ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇಂಡಿಯಲ್ಲಿ ಇರ್ತೀವಿ, ವಾಸವಾಗಿರ್ತೀವಿ. ಸೊ ಹ್ಯಾಪಿ ಲೈಫು,
ಜನಸೇವೆನೇ ಜನಾರ್ದನ್ ಸೇವೆ. ನಮ್ಮ ಮನೆಯಲ್ಲಿ ಕೂಡ ಯಾರು ಕೂಡ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಲ್ಲ ನಮ್ಮ ಹತ್ರ. ನಮ್ಮ ಮಿಸ್ಸಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಮಗ ನಮ್ಮ ಜೊತೆಗೆ ಇರಬೇಕು, ರಿಸ್ಟ್ರಿಕ್ಷನ್ಸ್ ಎಲ್ಲ ಇರಬೇಕು, ಇದನ್ನ ಯಾಕೆ ಮಾಡ್ತಾನೆ, ಅದನ್ನ ಯಾಕೆ ಮಾಡಬೇಕು, ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವರು ಕೂಡ ನಮ್ಮ ಸಪೋರ್ಟಿಗೆ ಯಾವಾಗಲೂ ಜನಸೇವೆ, ನೀನು ಹಗಲ ರಾತ್ರಿ ಮಾಡ್ತೀನಿ ಅಂದ್ರೆ ಜನಸೇವೆ ಮಾಡೋಕ್ಕೆ ರೆಡಿ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಅವರು ರೆಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಒಳ್ಳೆ ಫ್ಯಾಮಿಲಿ ಸರ್, ಚೆನ್ನಾಗಿದೆ ಬದುಕು, ಒಳ್ಳೆ ಹೆಂಡತಿ, ಸಪೋರ್ಟಿವ್ ಹೆಂಡತಿ, ತಂದೆ ತಾಯಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ನಮ್ಮ ತಂಗಿ ಮಾವ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಹಣಕಾಸು ಇರ್ಬೋದು, ಮಾನಸಿಕವಾಗಿರ್ಬೋದು, ಹುಷಾರಿಲ್ಲದೆ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಹೆಲ್ಪ್ ಅಂತಂದಾಗ ಹಣ ಸಹಾಯನ ಅಂತಾನೆ ಬರಲ್ಲ ಸರ್. ಅವ್ರು ಬೆನ್ನೆಲುಬಾಗಿ ನಿಂತ್ರೆ ಸಾಕು, ಅದೇ ದೊಡ್ಡ ಹೆಲ್ಪ್. ಸೊ ಇಷ್ಟೊಂದು ಎಲ್ಲ ಸಮಸ್ಯೆಗಳನ್ನ ಮಾಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಮಾಡಿದಾಗ ಯಾವತ್ತಾದ್ರೂ ಕೂಡ ಬೆದರಿಕೆ ಕರೆ ಬಂದಿದ್ಯಾ? ಇಲ್ಲ ಸರ್, ಯಾವುದು, ಯಾಕಂದ್ರೆ ಆ ಥರ ಕೆಲಸಗಳೇ ಯಾವುದು ಮಾಡಿಲ್ಲ ನಾವು. ಬೆದರಿಕೆ ಕರೆ ಬರೋಕ್ಕೆ ಯಾವುದು ಬೆದರಿಕೆ ಕರೆಗಳಂತ ಯಾವ ಬಂದಿಲ್ಲ ಸರ್. ಓಕೆ. ಯಾವತ್ತಾದ್ರೂ ಇಲ್ಲ ಈ ವ್ಯಕ್ತಿ ತುಂಬಾನೇ ಬೆಳೀತಾ ಇದ್ದಾನೆ, ಏನಾದ್ರೂ ಮಾಡಬೇಕು ಅನ್ನೋದು ಇನ್ನು ಮುಂದೆ ಬರ್ಬೋದು. ಓಕೆ, ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದೆ, ಎಂಟ್ರಿ ಆಗ್ತದೆ ಅಂತ ಇನ್ನು ಮುಂದೆ ಬರ್ಬೋದು. ಬಟ್ ಇಲ್ಲಿವರೆಗೂ ಕೂಡ ಯಾವುದು ಅಂತ ಬೆದರಿಕೆ ಕರೆಗಳಾಗಲಿ ಯಾವುದು ಬಂದಿಲ್ಲ. ಬಟ್ ನಾವು ಎಲ್ಲರ ಜೊತೆ ಸಕಾರಾತ್ಮಕವಾಗಿ ಕೆಲಸ ಮಾಡ್ತಿದ್ದೀವಿ ಸರ್. ಯಾರ ಜೊತೆ ಕೂಡ ನಕಾರಾತ್ಮಕವಾಗಿಲ್ಲ, ಯಾರಿಗೂ ಕೂಡ ಮೋಸ ಮಾಡಿರೋದಂತೂ ಇಲ್ಲ, ದ್ರೋಹ ಮಾಡಿರೋದಿಲ್ಲ. ಸೊ ಎಲ್ಲರಿಗೂ ಕೂಡ ಹೊಂದ್ಕೊಂಡು ಚೊಕ್ಕಾಗಿ, ಮತ್ತು ಯಾರಿಗೆ ಏನು ಅವಶ್ಯಕತೆ ಇದೆ, ನೀಡಿದೆ, ಯಾರಿಗೆ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಹಾಗಾಗಿ ಯಾವುದೇ ರೀತಿ ಆ ರೀತಿ ಬೆದರಿಕೆ ಕರೆಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ನಮ್ಮ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು, ಇನ್ನುವರೆಗೂ ಯಾವುದು ಜಗಳ, ಜಾಪತ್ರೆ, ಕಿರಿಕಿರಿ, ಬಿಲ್ ಸಲುವಾಗಿ ಯಾವುದೂ ಇಲ್ಲ ಸರ್, ಇಲ್ಲಿವರೆಗೂ ಯಾವುದೂ ಇಲ್ಲ. ಅಂದರೆ ಈಗ ರಾಜಕೀಯಕ್ಕೆ ಬರ್ತಾ ಇದ್ದೀರಾ, ರಾಜಕೀಯಕ್ಕೆ ಬರ್ತಿದ್ದ ಹಾಗೆ ಒಂದಿಷ್ಟು ತುಳಿಬೇಕು ಅನ್ನುವಂಥ ಮನಸ್ಥಿತಿಗಳು ಇದ್ದೇ ಇರುತ್ತೆ. ಸೊ ಅದೆಲ್ಲವೂ ಕೂಡ ಮೆಟ್ಟಿ ನಿಲ್ಲುವಂಥ ಧೈರ್ಯ ನಿಮ್ಮಲ್ಲಿಯೂ ಕೂಡ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊತೀರಾ, ಏನು ಕತೆ? ಯಾಕೆಂದರೆ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ರೀತಿಯಾಗಿ ರಾಜಕೀಯದಲ್ಲಿ ಅಂತಂದಾಗ ಎಷ್ಟು ಅಂತಂದರೆ ನಾವು ಏನೇ ಮಾಡಿದ್ರೂ ಕೂಡ ಒಂದಿಷ್ಟು ತುಳಿಯೋರು ಇದ್ದೇ ಇರ್ತಾರೆ. ಸೊ ಏನು ಹೇಳ್ತೀರಾ? ಈಗ ನೋಡಿ ಸರ್, ರಾಜಕೀಯ ಗುರು ಅಂತ ನೀವು ಕೇಳಿದ್ರಿ, ಅವಾಗ ಗುರುಗಳಂತ ಯಾರು ಇಲ್ಲ. ಎಲ್ಲ ನಮ್ಮ ಒಂದು ಏನಂತಾರೆ ಹಿರಿಯರಿದ್ದಾರೆ, ತುಂಬಾ ಜನ ಹಿರಿಯರಿದ್ದಾರೆ. ನಾವು ಯಾವುದೇ ವಿಷಯಗಳನ್ನು ಕೇಳಿದ್ರು ಕೂಡ ಅವರಿಗೆ ಕೇಳೇ ಮಾಡ್ತಿರ್ತೀವಿ. ಒಂದು ಓಪನಿಂಗ್ ಆಗಿರ್ಬೋದು, ಒಂದು ಕೆಲಸಗಳಾಗಿರ್ಬೋದು, ಇಂಥವೇನಾದ್ರೂ ಇದ್ರೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ, ಮಾಡಿ ಅವ್ರ ಸಲಹೆ ಸೂಚನೆಗಳನ್ನು ತಗೊಂಡು ಮುಂದೆ ಹೆಜ್ಜೆ ಇಡುವಂಥ ಕೆಲಸಗಳನ್ನ ಮಾಡ್ತಿದ್ದೀವಿ. ಸೊ ಇಲ್ಲಿವರೆಗೂ ಅಂಥ ಒಂದು ಯಾವುದು ಇದು ಬಂದಿಲ್ಲ. ಇನ್ನು ಮುಂದೆ ನೀವು ಹೇಳ್ದಂಗೆ ಬರ್ಬೋದು. ಸೊ ಬಂದೇ ಬರುತ್ತೆ. ಸೊ ಬಂದಾಗ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಬಂದಾಗ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಅವರಿಗೂ ಸಮಾಧಾನ ಮಾಡಿ ಹೇಳುವಂಥ ಕೆಲಸ ಮಾಡೋದು. ಮತ್ತು ಇನ್ನೊಂದು ಸರ್, ನಾವು ಡೌನ್ ಟು ಅರ್ತ್. ನಮ್ಮ ಸ್ವಭಾವ ಹೆಂಗೆ ಅಂತ ಹೇಳಿದ್ರೆ ಗಾಂಧಿ ಮುತ್ತನ ಸ್ವಭಾವ ಇದ್ದಂಗೆ. ಒಂದು ಎಣ್ಣೆ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಒಂದು ಹೊಡೆದ್ರೆ ಇನ್ನೊಂದು ಏಟ್ ಹೊಡಿಯಪ್ಪ ಅಂತ ಹೇಳ್ಬಿಟ್ಟು ಹೋಗೋರು. ನಾವು ಜಗಳ ತೆಗೆಯುವಂಥ ವ್ಯಕ್ತಿತ್ವ ಅಲ್ಲ, ಮತ್ತೆ ಯಾರಿಗೂ ಕೂಡ ಅಸೂಯೆ ಮಾಡುವಂಥ ವ್ಯಕ್ತಿತ್ವ ಅಲ್ಲ. ಸೊ ಹಿಂಗಾಗಿ ನನ್ನ ಮೇಲೇನೆ ನನಗೆ ಅಪಾರವಾದ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ನಮ್ಮ ಅಪೋಸಿಷನ್ ಬರಲ್ಲ ಅಂತ. ಓಕೆ, ಅಂದ್ರೆ ಡಾಕ್ಟರ್ ಇದ್ದೀರಾ, ಮನಸ್ಸು ಕೂಡ ಬಹಳ ಮೃದುವಾಗಿದೆ. ಡಾಕ್ಟರ್ ಮನಸ್ಸು ಅಂತಂದ್ರೆ ಒಬ್ಬರದ್ದು ಕಲ್ ಹೃದಯ ಅಂತ ಹೇಳ್ತಾರೆ, ಆದ್ರೆ ನಿಮ್ದೇನ್ ಸರ್ ಇಷ್ಟು ಸ್ಮೂತ್ ಆಗಿದೆ? ಇಲ್ಲ ಸರ್, ನಾವು ಮೊದಲಿಂದಾನೇ ಸ್ಮೂತ್ ಇದೀವಿ. ಡಾಕ್ಟರ್ ಆದ್ಮೇಲೆ ಸ್ಮೂತ್ ಆಗಿಲ್ಲ. ಇಷ್ಟೇ ಶಾಂತ ಸ್ವಭಾವದ ತಾಯಿ ಹೃದಯ. ಅಂದ್ರೆ ಈ ಬಡವರು ಎಲ್ಲರೂ ನೋಡಿದಾಗ ಅಯ್ಯೋ ಅನ್ಸ್ಬಿಡುತ್ತಾ? ಯಾವತ್ತಾದ್ರೆ ಅಯ್ಯೋ ಇವ್ರು ಹೆಲ್ಪ್ ಮಾಡ್ಬೇಕಪ್ಪ ಅನ್ನಿಸ್ಬಿಡುತ್ತೆ ಸರ್. ಪ್ರತಿ ಸಲ ಅನ್ಸುತ್ತೆ. ನಿನ್ನೆ ನಾನು ಇದಕ್ಕೆ ಹೋಗಿದ್ದೆ, ಆರ್ಫಂಜೆಗೆ ಹೋಗಿದ್ದೆ ಬಿಜಾಪುರದಲ್ಲಿ. ಅಲ್ಲಿ ಮಕ್ಕಳು ನೋಡಿ ಕಣ್ಣಲ್ಲಿ ನೀರು ತುಂಬಿಡ್ತಂಗೆ. ನೋಡಿ, ಈ ತಂದೆ ತಾಯಿ ಇಲ್ದ ಮಕ್ಕಳು ಹೆಂಗಿರ್ತಾರಪ್ಪ, ಹೆಂಗ್ ಜೀವನ ಇರೋದಿಲ್ಲ. ನಾವು ತಂದೆ ತಾಯಿ ಇದ್ಕೊಂಡೇನೆ ಈಗ 39 ವರ್ಷ ನನಗೆ, ಇನ್ನೂವರೆಗೂ ನಮ್ಮ ಅಪ್ಪ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ನಮ್ಮ ತಾಯಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರು ಡೈಲಿ ಒಂದ್ಸಲ ಫೋನ್ ಮಾಡಿದ್ರೆ ಮಾತ್ರ ಸಮಾಧಾನ ಆಗುತ್ತೆ ಅಲ್ವಾ? ಅಂತ ಒಂದು ಸ್ಥಿತಿಯಲ್ಲಿ ನಾನು ಜೀವನ ಮಾಡ್ತಿರ್ಬೇಕಾದ್ರೆ ಆ ಮಕ್ಕಳಿಗೆ ಯಾರೂ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯ್ತು ಸರ್. ತುಂಬ ಬೇಜಾರಾಗಿ ಮತ್ತೆ ಅವ್ರ ಜೊತೆ ಎಲ್ಲ ಅವರಿಗೆಲ್ಲ ಇದು ಮಾಡಿ ಜೊತೆಗಿದ್ದು ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡಿ ಬಂದೆ. ನೋಡಿ ಸರ್, ಯಾಕಂದರೆ ಭಾಳ ಜನರು ಮನಸ್ಥಿತಿ ಬರಲ್ಲ ಸರ್, ಅಂಥ ಮಕ್ಕಳ ಜೊತೆ ಇರಬೇಕು. ಸಾಕಷ್ಟು ಜನ, ತುಂಬ ಜನರ ಹತ್ರ ದುಡ್ಡು ಇರುತ್ತೆ, ಎಲ್ಲವೂ ಕೂಡ ಮಾಡಬೇಕು ಅಂತಾರೆ. ಆದರೆ ಬಿಡಪ್ಪ, ನಾನು ಯಾಕೆ ಮಾಡಕ್ಕೆ ಹೋಗ್ಲಿ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಬಟ್ ಆ ರೀತಿಯಾದಂಥ ಮನಸ್ಥಿತಿ ಲಕ್ಷ್ಮೀಕಾಂತ್ ಮೈತ್ರಿ ಅವ್ರದ್ದಲ್ಲ. ಇಲ್ಲ ಸರ್, ಯಾವತ್ತೂ ಕೂಡ ನಮಗೆ ಅದು ಬರೋದು ಇಲ್ಲ, ಬಂದಿಲ್ಲ, ಮುಂದೂ ಬರಲ್ಲ.
ಓಕೆ. ನಾವು ಎಂಥ ಉನ್ನತ ಹುದ್ದೆಗೆ ಹೋಗಲಿ ಯಾವತ್ತೂ ಆ ಮನಸ್ಸು ಬರಲ್ಲ ಸರ್. ಸರ್ ನಾನು ಗುಲ್ಬರ್ಗದಲ್ಲಿದ್ದಲ್ಲೂ ಕೂಡ ನನಗೆ ಒಳ್ಳೆ ಸಂಬಳನೇ ಇತ್ತು, ಚೆನ್ನಾಗಿದ್ವಿ ನಾನು ನನ್ನ ವೈಫು. ಇದು ಎಲ್ಲ ಅವಶ್ಯಕತೆ ಇರಲಿಲ್ಲ ನಮಗೆ, ತುಂಬ ಬೇಡಾಗಿತ್ತು. ಅಲ್ಲ ಸರ್, ಒಳ್ಳೆ ಆಸ್ತಿ ಇದೆ, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಮತ್ತೆ ಯಾಕೆ ಮಾಡಿದ್ರಿ? ಅದೇನಂತಾರಲ್ಲ ಸಮಾಜ ಸೇವೆ ಅನ್ನೋದಿದೆಯಲ್ಲ ಸರ್, ಅದು ಸುಮ್ಮನೆ ಕೂರ್ಸಲ್ಲ ನಿಮ್ಮನ್ನ. ಹೌದು, ಬಡದೆ ಬೆಳೆಸುತ್ತೆ. ಹಾ, ನೀವು ಏನೇ ನೀವು ಬೇಡ ಅಂತ ಹೇಳಿದ್ರೆ ಮಾಡಿಸ್ಬೇಕು ಅನ್ಸುತ್ತೆ ಅದನ್ನ. ಅದು ಸುಮ್ಮನೆ ಕೂರ್ಸಲ್ಲ. ನೀವು ನಿಮ್ಮ ಹತ್ರ ಎಲ್ಲ ಇದ್ರು ಕೂಡ ಸುಮ್ಮನೆ ಕೂರ್ಸಲ್ಲ ಅದು. ಹೌದು. ಬಟ್ ಅಲ್ಲಿ ಏನಾಗ್ತಿತ್ತು ಸರ್, ನಮ್ಮ ಹತ್ರ ದುಡ್ಡಿತ್ತು, ಎಲ್ಲ ಇತ್ತು, ಬಟ್ ನಾವು ಏನ್ ಮಾಡ್ಬೇಕು, ಸರ್ವಿಸ್ ಕೊಡೋಕ್ ಆಗಲ್ಲ. ಏನ್ ಮಾಡ್ಬೇಕು, ಯಾರಿಗೆ ಮಾಡ್ಬೇಕು ಹೆಲ್ಪ್? ಅಲ್ಲಿ 4 ಮನೆ ಸುತ್ತಮುತ್ತ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಮಾಡೋಂಗಲ್ಲ ಅದು. ಸೊಸೈಟಿಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ಏನೋ ಒಂದು ನಾವು ಮಾಡಬೇಕು ಅನ್ನೋ ಒಂದು ತುಡಿತ ಇತ್ತು ಸರ್. ಅದು ಆ ತುಡಿತಾನೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಹಾದಿ ಆರಂಭ ಆಗಿದೆ, ಇಲ್ಲಿವರೆಗೂ ಬಂದು ನಿಂತಿದೆ. ಮುಂದೆ ಹೇಗೆ ಸಾಗುತ್ತೆ, ಏನ್ ಕತೆ ಅಂತ? ಏನಿಲ್ಲ ಸರ್, ಇದು ಹಾಸ್ಪಿಟಲ್ ನಡೆಸ್ತಾ ಹೋಗ್ತೀವಿ. ಮುಂದೆ ಇನ್ನೂ ಸ್ಕೀಮ್ಸ್ಗಳನ್ನ ತಗೊಂಡ್ಬರ್ಬೇಕು. ಜನರಿಗೆ ಫ್ರೀ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಮತ್ತೆ ಯಾವುದೇ ಒಂದು ದೊಡ್ಡ ದೊಡ್ಡ ಆಪರೇಷನ್ಗಳಾಗಿರ್ಬೋದು ಕಡಿಮೆ ರೇಟಲ್ಲಿ ಮಾಡಬೇಕು, ಒಳ್ಳೆ ಚಿಕಿತ್ಸೆ ಕೊಡಬೇಕು. ಆಮೇಲೆ ರಾಜಕೀಯ ಏನಾದರೂ ಪ್ರವೇಶ ಆದರೆ ಪೂರಾ ಸುತ್ತಮುತ್ತಲ ಜನರಿಗೆ ನಮ್ಮ ಇಂಡಿ ಸ್ಪಂದನದಲ್ಲೇ ಟ್ರೀಟ್ಮೆಂಟ್ ಆಗಬೇಕು, ಎಲ್ಲಿ ಹೋಗಬಾರ್ದು. ಜನರಿಗೆ ಆ ರೀತಿ ಅವೇರ್ನೆಸ್ ಕೊಟ್ಟು ಆ ರೀತಿ ಅವ್ರ ಜೊತೆ ನಾವು ಸಂಬಂಧಗಳನ್ನ ಇಟ್ಕೊಂಡು, ಸಂಬಂಧಗಳು ಭಾಳ ಇಂಪಾರ್ಟೆಂಟ್ ಸರ್ ಈಗಿನ ಕಾಲದಲ್ಲಿ. ಸಂಬಂಧಗಳು, ನಂಬಿಕೆಗಳು, ವಿಶ್ವಾಸಗಳು ಅವ್ರ ಜೊತೆಗೆ ಇಟ್ಕೊಂಡು ಬಿಟ್ಟು ಅಂತ ಹೇಳಿದ್ರೆ ನಾವು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಅವ್ರ ಜೊತೆನೂ ಒಳ್ಳೇದಾಗಿರ್ಬೋದು, ಪೇಷಂಟ್ ಜೊತೆಗೂ ಒಳ್ಳೇದಾಗಿರ್ಬೋದು, ಮತ್ತೆ ನಮ್ಮ ಕ್ಷೇತ್ರ ಜನರಿಗೂ ಒಳ್ಳೇದಾಗುತ್ತೆ. ನಾವು ಅಧಿಕಾರದಲ್ಲಿ ಇರ್ತೀವಿ, ಅಧಿಕಾರದಿಂದ ಎಲ್ಲ ಜನರಿಗೂ ಒಳ್ಳೆ ಒಂದು ಸದುಪಯೋಗ ಮಾಡ್ಕೊಳ್ಳೋಕೆ ನಾವು ಅನುಕೂಲ ಮಾಡಿ ಕೊಟ್ಟಿವಿ ಅಂತ ಹೇಳಿದ್ರೆ ಜನ ನಮ್ಮ ನಂಬ್ತಾರೆ. ಸೊ ನೆಕ್ಸ್ಟ್ ಇದಕ್ಕೂ ಕೂಡ ನಮ್ಗೆ ಅವ್ರು ಆರಿಸಿ ತಗೊಂಡ್ಬರುವಂತ ಕೆಲಸಗಳಾಗ ವಿಶ್ವಾಸ ಇದ್ದೇ ಇರುತ್ತೆ. ಎಸ್ ಸರ್. ಸೊ ಕೊನೆಯದಾಗಿ ಏನೇ ಹೇಳಕ್ ಬಯಸ್ತೀರಾ ನಿಮ್ಮ ಕ್ಷೇತ್ರದ ಜನರಿಗೆ, ಒಂದಿಷ್ಟು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಮತದಾರರಿಗೆ, ನಾನು ಈ ರೀತಿಯಾಗಿ ಗೆದ್ದ ನಂತರ ಈ ರೀತಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಷ್ಟೆಲ್ಲವೂ ಕೂಡ ನನ್ನ ಯೋಚನೆಗಳಿದ್ದೇವೆ, ನಾನು ಎಷ್ಟೆಲ್ಲವೂ ಕೂಡ ಮಾಡಬೇಕು ಅನ್ನುವಂಥ ಸಮಾಜ ಸೇವೆ ನನ್ನಲ್ಲಿ ಇದೆ, ಒಂದು ಅಧಿಕಾರ ಬೇಕು ಅಂತಂದಾಗ ಏನು ಮಾಡಬೇಕು ಅನ್ನೋದನ್ನು ಏನು ಹೇಳ್ತೀರಾ? ಸರ್, ಅಧಿಕಾರ ಅಂತ ಬಂದಾಗ ಫಸ್ಟು ನನ್ನ ತಾಲೂಕಿನ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನನಗೆ ಇವರು ವಿಜಯ ಕರ್ನಾಟಕದವರು ಒಂದು ಅವಾರ್ಡ್ ಕೊಟ್ಟರು. ನಿಂಬೆ ನಾಡಿನ ಆರೋಗ್ಯದಾತ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಕೊಟ್ಟಿದ್ದಾರೆ. ಸೊ ಈ ನಿಂಬೆ ನಾಡನ್ನ ಆರೋಗ್ಯವಂತವಾಗಿ ಮಾಡುವಂಥ ಒಂದು ಫಸ್ಟ್ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಸೊ ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ಏನು ಬೇಕು ಎಲ್ಲ ಕೂಡ ನಾವು ಸ್ಪಂದನ ಆಸ್ಪತ್ರೆಯಲ್ಲಿ ಮಾಡಿಕೊಡ್ತೀನಿ. ಮತ್ತು ನಾನು ರಾಜಕೀಯವಾಗಿ ಬಂದ ಮೇಲೆ ಸರ್ಕಾರ ಆಸ್ಪತ್ರೆನೂ ಕೂಡ ಡೆವಲಪ್ಮೆಂಟ್ ಮಾಡೋಕ್ಕೆ ಶ್ರಮಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸ್ಕೂಲ್ಸ್ಗಳಾಗಿರ್ಬೋದು, ಈ CSR ಫಂಡ್ಗಳಿಂದ, ಸರ್ಕಾರದಿಂದ ಫಂಡ್ ಎಷ್ಟೇ ಬರಲಿ, ಅಕಸ್ಮಾತ್ ಅದರಿಂದ ಫಂಡ್ ಕಮ್ಮಿ ಇದ್ರೂ ಕೂಡ ನಾವು ಬೇರೆ ಕಡೆಯಿಂದ ಫಂಡ್ ತೊಗೊಂಬಂದು ನಮ್ಮ ಊರಿನ ಶಾಲೆಗಳಾಗಿರ್ಬೋದು, ಮತ್ತು ಶೌಚಾಲಯಗಳಾಗಿರ್ಬೋದು, ಮತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನು ಬಗೆಹರಿಸೋಕ್ಕೆ ಒಂದು ಕಾರ್ಯ ಕೈಗೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ನಮ್ಮ ಇದರಲ್ಲಿ ಶೈಕ್ಷಣಿಕ ಇಂಪ್ರೂವ್ಮೆಂಟ್ ಆಗಬೇಕು. ಶೈಕ್ಷಣಿಕ ಮಟ್ಟ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಸೊ ತುಂಬ CBSE ಸ್ಕೂಲ್ಸ್ಗಳಿದಾವೆ ಕರೆ, ಆದರೂ ಕೂಡ ನಮ್ಮ ಜನ ಮಂಗಳೂರು ಸೈಡು ತುಂಬ ಹೋಗ್ತಾರೆ, ಹೋಗಿ ಎಜುಕೇಷನ್ಗೆಲ್ಲ ತುಂಬ ದೂರ ಹೋಗ್ತಿದ್ದಾರೆ. ಸೊ ಅದನ್ನು ಕಡಿತಗೊಳಿಸ್ಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆ PU ಕಾಲೇಜು, ಒಳ್ಳೆ ಡಿಗ್ರಿ ಕಾಲೇಜ್ಗಳನ್ನ ಇಲ್ಲಿ ತರೋಕೆ ಒಂದು ವ್ಯವಸ್ಥೆ ನಮ್ಮ ಯಾರು ಈಗ ಆಲ್ರೆಡಿ ಒಂದಿಷ್ಟು ಜನ ಮಾಡ್ಕೊಳ್ತಿರ್ತಾರೆ ಅವರಿಗೆ ಸಪೋರ್ಟ್ ಆಗಿ ನಿಂತು, ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಡಿಗ್ರಿ ಕಾಲೇಜ್ ತೊಗೊಂಬಂದು ಆ ಕಡೆಯಿಂದ ಟೀಚರ್ಸ್ಗಳನ್ನ ಈ ಕಡೆ ತರಿಸಿ, ಸೊ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲೇ ಓದಬೇಕು, ಇಲ್ಲೇ ಓದಿ ಇಲ್ಲೇ ವಿದ್ಯಾವಂತರಾಗಬೇಕು, ಬೇರೆ ಕಡೆ ದೂರ ಹೋಗಿ ಕಲಿತು ಮತ್ತೆ ಬರೋದು ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು, ನಮ್ಮ ಜನ ಏನು ಇಂಡಿ ತಾಲೂಕಿನಲ್ಲಿ ತುಂಬ ಜನ ಶಾಲೆ ಕಲ್ತಿದ್ದಾರೆ ಸರ್, ಎಲ್ಲ ಒಳ್ಳೆ ಎಜುಕೇಟೆಡ್ ಇದ್ದಾರೆ. ಸೊ ಯಾರು ಕೂಡ ಇಲ್ಲಿ ಬರೋಕ್ಕೆ ಇಷ್ಟಪಡಲ್ಲ, ಎಲ್ಲ ತುಂಬ ಹೊರಗಡೆ ಇರಬೇಕು ಅಂತ ಇಷ್ಟಪಡ್ತಾರೆ. ಸೊ ಇಲ್ಲಿ ಸ್ಕೂಲಲ್ಲಿ ಕಲ್ತು ಒಳ್ಳೆ ಕಾಲೇಜಲ್ಲಿ ಕಲ್ತು ನಾವು ಅಲ್ಲೇ ಇರೋಣ, ಇಲ್ಲಿ ಯಾಕೆ ಬರೋಣ, ಆ ಮನಸ್ಥಿತಿ ಹೋಗ್ಲಾಡಿಸ್ಬೇಕು. ಆ ಮನಸ್ಥಿತಿ ಹೋಗ್ಲಾಡಿಸಿ ಅವರನ್ನು ವಾಪಸ್ ಇಲ್ಲೇ ತರಬೇಕು. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಬಟ್ ಯಾರು ಬರೋಕೆ ರೆಡಿ ಇಲ್ಲ. ಅವರನ್ನ ಹೆಂಗಾದ್ರೂ ಮಾಡಿ, ಅಂದ್ರೆ ಇಲ್ಲಿ ಫೆಸಿಲಿಟಿ ನಾವು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅವ್ರಿಗೆ ತಾನಾಗೆ ಬರ್ತಾರೆ. ಒಳ್ಳೆ ಸ್ಕೂಲ್ಗಳು, ಒಳ್ಳೆ ಕಾಲೇಜಸ್, ಒಳ್ಳೆ ಮನೆಗಳು. ನಾ ಬಂದಾಗ ನಾವು ಒಳ್ಳೆ ಮನೆನೇ ಇರಲಿಲ್ಲ ಇಂಡಿಯಲ್ಲಿ. ಹೌದು, ತುಂಬಾ ಅಂದ್ರೆ ಕಡಿಮೆ ಅಂತಂದ್ರೆ ಮನೆಗಳು ಕಡಿಮೆ. ಸ್ವಂತಕ್ಕೆ ಒಳ್ಳೆ ಮನೆ ಕಟ್ಸ್ಕೊಂಡಿದ್ದಾರೆ, ಬಾಡಿಗೆಗೆ ಮನೆ ಇಲ್ಲ. ನೀವು ಒಳ್ಳೆ ಟೀಚರ್ಸ್ಗಳನ್ನ ತಗೊಂಡ್ಬರ್ಬೇಕು ಅಂದ್ರೆ ಮನೆಗೆ ಒಳ್ಳೆ ಮನೆ ಇರಬೇಕು, ಮನೆ ಇಲ್ಲ ಒಳ್ಳೇದು. ಅದು ನಾವು ರಿಯಲ್ ಎಸ್ಟೇಟ್ ಜನರ ಜೊತೆ ಮಾತಾಡಿ ಒಳ್ಳೆ ಮನೆಗಳನ್ನ ಕಟ್ಟಿಸಿ ನಾವು ಅದನ್ನೇ ಬಾಡಿಗೆ ಕೊಟ್ಟದಾದ್ರೆ, ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾದ್ರೆ ಜನ ಯಾಕೆ ಬರಲ್ಲ ಸರ್? ಬರ್ತಾರೆ. ಡೆವಲಪ್ಮೆಂಟ್ ಇಂಡಿಯಾ ಯಾಕೆ ಡೆವಲಪ್ ಆಗಲ್ಲ? ಡೆವಲಪ್ ಆಗೇ ಆಗುತ್ತೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಡೆವಲಪ್ ಆಗಬೇಕು ಫಸ್ಟ್. ಆವಾಗ ಏನಂತಾರೆ ಎಲ್ಲವೂ ಕೂಡ ಡೆವಲಪ್ಮೆಂಟ್ ಆದಂಗೆ. ಎಸ್ ಸರ್, ತುಂಬ ಖುಷಿ ಆಗುತ್ತೆ ಸರ್. ಯಾಕಂತಂದರೆ ಒಂದು ರೀತಿಯಾಗಿ ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ,
ಒಂದಿಷ್ಟು ಆಕಾಂಕ್ಷಿ ಆಗಿದ್ದೀರಾ, ಟಿಕೆಟ್ ಆಕಾಂಕ್ಷಿ. ಒಂದಿಷ್ಟು ಟಿಕೆಟ್ ಸಿಗಲಿ, ರಾಜಕೀಯ ಹಾದಿಯು ಕೂಡ ಒಂದಿಷ್ಟು ಸುಗಮ ಆಗಲಿ ನಿಮಗೆ. ಅದೇ ರೀತಿಯಾಗಿ ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಸಮಾಜ ಸೇವೆಯನ್ನು ಯಾವಾಗಲೂ ಕೂಡ ನಿರಂತರವಾಗಿಡಿ, ಬಡವರ ಕಷ್ಟಗಳಿಗೆ ಒಂದಿಷ್ಟು ಮುಡಿಯುವಂಥ ಕೆಲಸ ಆಗಲಿ, ಇನ್ನೂ ಕೂಡ ಜಾಸ್ತಿ ಆಗಲಿ. ಯಾಕಂದರೆ ಅಧಿಕಾರ ಸಿಕ್ಕಾಗ ಅದು ಸಮಾಜ ಸೇವೆ ಮಾಡಿದಾಗ ಅದರ ಲೆವೆಲ್ಲೇ ಬೇರೆ ಇರುತ್ತೆ, ಅದರ ಗುರುತಿಸುವಂಥ ಇದನ್ನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಒಳ್ಳೇದಾಗಲಿ ಅನ್ನುವಂಥದ್ದೇ ನಮ್ಮ ಆಶಯ. ಸರ್, ಥ್ಯಾಂಕ್ ಯು, ನಿಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಶ್ರೀ ಲಕ್ಷ್ಮೀಕಾಂತ್ ಮೇತ್ರಿ ಅವರು ಭಾಳ ಅದ್ಭುತವಾಗಿ ಮಾತಾಡಿದ್ರು. ಭಾಳಷ್ಟು ಆಸೆಗಳು, ಆಕಾಂಕ್ಷೆಗಳನ್ನು ಇಟ್ಕೊಂಡು ಒಂದಿಷ್ಟು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡುವುದಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಸಮಾಜ ಸೇವೆಗಳನ್ನು ಮೂಲಕ ಗುರುತಿಸಿಕೊಂಡಿರುವಂಥ ನಾಯಕರು ಇಂಥವರು ಸಮಾಜದಲ್ಲಿ ಇರಬೇಕು. ಒಳ್ಳೆ ಕೆಲಸಗಳು ಇವ್ರ ಕಡೆಯಿಂದ ಆಗಬೇಕು. ಅದೆಷ್ಟೋ ಬಡವರಿಗೆ ಒಂದಿಷ್ಟು ಹೆಲ್ಪ್ಗಳಾಗಬೇಕು, ಅದೆಷ್ಟೋ ಬಡವರಿಗೆ ಸೂರುಗಳಿಲ್ಲ, ಅದೆಲ್ಲವೂ ಕೂಡ ಸೂರು ಕಡಿಸುವಂಥ ಕೆಲಸವೂ ಕೂಡ ಅವ್ರ ಕಡೆಯಿಂದ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಮಸ್ಕಾರ.